ಹರೇ ಕೃಷ್ಣ. ಎಲ್ಲರಿಗೂ ಸಹ ಸ್ವಾಗತ. ಸೊ ಭಗವಂತನ ಬಗ್ಗೆ ಗುಣಗಾನ ಆಡಬೇಕು, ಭಕ್ತರ ಬಗ್ಗೆ ಗುಣಗಾನ ಆಡಬೇಕು ಅಂದರೆ ಭಕ್ತರ ಆಶೀರ್ವಾದನೂ ಸಹ ಮುಖ್ಯ. ಯಾಕಂದರೆ ನೀವೆಲ್ಲ ತುಂಬ ಹಿರಿಯರು ನನಗಿಂತ, ಅದರಿಂದ ನನಗೆ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೀನಿ ಭಗವಂತನ ಗುಣಗಾನ ಆಡೋದಕ್ಕೆ. ಇವತ್ತು ಬಂದು ರಘುನಾಥ ದಾಸ ಗೋಸ್ವಾಮಿಯವರು ಬಗ್ಗೆ ಹೇಳಬೇಕು, ಭಕ್ತರ ಬಗ್ಗೆ ಗುಣಗಾನ ಆಡಬೇಕು ಅಂತ ಪ್ರಭುಗಳು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳು ಯಾರು ಅನ್ನೋದು ತಿಳ್ಕೊಬೇಕು. ಚೈತನ್ಯ ಮಹಾಪ್ರಭುಗಳು, ಹರೇ ಕೃಷ್ಣ, ಸೊ ಯಾರು ಅನ್ನೋದು ತಿಳ್ಕೊಬೇಕು. ನೀವೆಲ್ಲರೂ ಸಹ ಇಸ್ಕಾನ್ಗೆ ಹೋಗಿದ್ದೀರಲ್ಲ, ಇಸ್ಕಾನ್ಗೆ ಹೋದಾಗ ಈ ರೀತಿ ಎರಡು ವಿಗ್ರಹಗಳು ಕೈ ಎತ್ಕೊಂಡಿದೆ. ಓಕೆ, ಒಂದು ಯಾರು ಚೈತನ್ಯ ಮಹಾಪ್ರಭು, ಇನ್ನೊಂದು ನಿತ್ಯಾನಂದ ಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಕೃಷ್ಣ, ನಿತ್ಯಾನಂದ ಪ್ರಭುಗಳು ಬಲರಾಮ. ಓಕೆ, ಭಗವಂತ ಕೃಷ್ಣ ಏನಕ್ಕೋಸ್ಕರ ಚೈತನ್ಯ ಮಹಾಪ್ರಭುವಾಗಿ ಬಂದಿದ್ದಾರೆ ಅಂದರೆ ಭಗವಂತನ ರಾಧೆಯ ಒಂದು ಭಾವದಲ್ಲಿ ಬಂದಿದ್ದಾರೆ. ಒಂದೇ ದೇಹ, ಸೊ ದೇಹ ಬಂದು ಕೃಷ್ಣಂದು, ಆದರೆ ಒಳಗಡೆ ಬಂದು ರಾಧಾರಾಣಿ. ಓಕೆ, ಭಗವಂತ ಬಂದು ರಾಧೆಯ ಭಾವದಲ್ಲಿ ಬಂದಿದ್ದಾರೆ. ಮತ್ತು ಎಲ್ಲರಿಗೂ ಸಹ ಭಗವಂತನ ಹರಿನಾಮನ ಹಂಚಕ್ಕೆ ಬಂದಿದ್ದಾರೆ. ಭಗವಂತನ ಕೃಷ್ಣ ಪ್ರೇಮನ ಎಲ್ಲರಿಗೂ ಸಹ ಹಂಚಕ್ಕೆ ಬಂದಿದ್ದಾರೆ. ಓಕೆ, ಭಗವಂತನಕ್ಕಿಂತ ಭಗವಂತನ ಭಕ್ತರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಓಕೆ, ನಾವೆಲ್ಲರೂ ಸಹ ಇಲ್ಲಿ ಸ್ವಾಮೀಜಿಗಳು ಅಂತ ಕರಿತೀವಿ. ಸ್ವಾಮಿ ಅಂದ್ರೇನು? ಆ್ಯಕ್ಚುಲಿ ಅರ್ಥ ಒಡೆಯ ಅಂತ ಅರ್ಥ ಕರೀತಾರೆ. ಅದೇ ರೀತಿ ನಮ್ಮ ಇಸ್ಕಾನ್ ಪರಂಪರೆಯಲ್ಲಿ ಬಂದು ಚೈತನ್ಯ ಮಹಾಪ್ರಭುಗಳು ಬಂದು ಅವರು ಸಹ ದೀಕ್ಷೆ ಕೊಡ್ತಾರೆ. 6 ಜನ ಗೋಸ್ವಾಮೀಸ್ಗಳಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಏನಂತ ಹೆಸರಿಡ್ತಾರೆ? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಓಕೆ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ. ಹೀಗೆ 6 ಜನ ಗೋಸ್ವಾಮಿಗಳು ನಮ್ಮ ಒಂದು ಪರಂಪರೆಯಲ್ಲಿ ಬಂದು ಬರ್ತಾರೆ. ಭಗವಂತನಿಗೆ ತನ್ನ ಭಕ್ತರ ಗುಣದಾನ ಆಡ್ತಾ ಇದ್ದರೆ ಭಗವಂತ ಸ್ವಯಂ ಅವನು ಸಹ ಆಸೆ ಆಗುತ್ತೆ ತನಗಿಂತ ತನ್ನ ಭಕ್ತರ ಗುಣದಾನ ಆಡೋದು ಕಂಡ್ರೆ. ಹಾಗೆ ಭಗವಂತನ ಭಕ್ತರ ಬಗ್ಗೆ ನಾವು ತಿಳ್ಕೋಬೇಕು. ಆ್ಯಕ್ಚುಲಿ ಭಗವಂತನ ಒಂದು ಗೋವಿಂದ ಅಂತ ಕರೀತಾರೆ. ಏನಂತ ಕರೀತಾರೆ? ಗೋವಿಂದ ಅನ್ನೋದಕ್ಕೆ 3 ಅರ್ಥಗಳಿದೆ. ಗೋವು ಅಂದ್ರೇನು? ಹಸು. ಗೋವು ಅಂದರೆ ಇಂದ್ರಿಯಗಳು ಸಹ ಅಂತ ಬರುತ್ತೆ. ಗೋ ಅಂದರೆ ಭೂಮಿ ಅಂತಲೂ ಸಹ ಅರ್ಥ ಬರುತ್ತೆ. ಹೀಗೆ ಭಗವಂತನ ಗೋವಿಂದ ನೆರ್ಸೋಕ್ಕೆ ಎಷ್ಟು ಅರ್ಥಗಳಿದೆ? 3 ಅರ್ಥಗಳಿದೆ. ಒಂದು ಗೋವಿಂದ, ಗೋವುಗಳಿಗೆ ಪ್ರಿಯನಾದವನು. ಇನ್ನೊಂದು ಬಂದು ಗೋವಿಂದ, ಇಂದ್ರಿಯಗಳಿಗೆ ಪ್ರಿಯನಾದವನು. ಇನ್ನೊಂದು ಬಂದು ಗೋವಿಂದ, ಓಕೆ, ಹಸುಗಳಿಗೆ, ಹಸು ಆಯ್ತಲ್ಲ, ಇಂದ್ರಿಯ ಆಯಿತು, ಮತ್ತು ಭೂತಾಯಿಗೆ ಪ್ರಿಯನಾದವನು. ಹೀಗೆ 3 ಅರ್ಥ ಬರುತ್ತೆ ಗೋವಿಂದ ಅನ್ನೋದಕ್ಕೆ. ಹೀಗೆ ಭಗವಂತ ಬಂದು ಇಲ್ಲಿ ನಮ್ಮ ಆಚಾರ್ಯರು ಬಂದು ಗೋಸ್ವಾಮಿ ಅಂತ ಕರೀತಾರೆ. ಗೋ ಅಂದರೆ ಇಂದ್ರಿಯಗಳನ್ನ ಯಾರು ನಿಯಂತ್ರಣ ಮಾಡಿದ್ದಾರೆ ಅವ್ರನ್ನ ಗೋಸ್ವಾಮಿ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ 6 ಜನ ಗೋಸ್ವಾಮಿಗಳಿದ್ದಾರೆ. ಮೊದಲನೇ, ಇವತ್ತು ಎಲ್ಲ ಗೋಸ್ವಾಮಿಗಳ ಬಗ್ಗೆ ಒಂದೊಂದು ಕಥೆ ಹೇಳ್ತೀನಿ. ಆದರೆ ರಘುನಾಥ ದಾಸ ಗೋಸ್ವಾಮಿ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಓಕೆ, ಯಾಕಂದರೆ ಎಲ್ಲರ ಆಚಾರ್ಯರ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕು. ಆವಾಗ ನಮಗೇನಾಗುತ್ತೆ, ನಾವು ಸಹ ಅವರ ಒಂದು ನಾವು ಏನೋ ಹಿರಿಯರ ಹೆಜ್ಜೆಯಲ್ಲಿ ಅನುಸರಿಸ್ಬೇಕಲ್ಲ, ಹೇಗೆ ಇವರು ಭಕ್ತಿ ಮಾಡಿದ್ದಾರೆ ಅನ್ನೋ ತಿಳ್ಕೊಂಡಾಗ ನಾವು ಈ ರೀತಿ ಬದುಕಬೇಕಪ್ಪ, ನಾವು ಸಹ ನಮ್ಮ ಜೀವನ ಈಗ ಸಾರ್ಥಕ ಮಾಡ್ಕೋಬೇಕಪ್ಪ ಅಂತ ಅನಿಸುತ್ತೆ. ನಮ್ಮ ಇಂದ್ರಿಯಗಳನ್ನ ಆ್ಯಕ್ಚುಲಿ ಬಂದು ಶಾಸ್ತ್ರದಲ್ಲೂ ಭಾಗವತದಲ್ಲೂ ಸಹ ಈ ಪಂಚೇಂದ್ರಿಯಗಳು ಯಾವುದ್ಯಾವುದು? ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ, ಈ 5 ಸಹ ಒಂಥರ ಏನು ಇಂದ್ರಿಯಗಳು ಈ ವಿಷಸರ್ಪ ಇದ್ದಾಗೆ. ಅವು ಬೇಗ ಏನಾಗುತ್ತೆ, ಯಾವುದಾದ್ರ ಕಡೆ ಅಟ್ರಾಕ್ಷನ್ ಆಗಿ ಆ ಕಡೆ ಹೋಗಿ ಅದನ್ನು ಸೇವಿಸ್ಬಿಡುತ್ತೆ. ಅದರಿಂದ ಇಂದ್ರಿಯಗಳನ್ನ ಏನು ಮಾಡಬೇಕು? ಋಷಿಕೇಶ ಅಂತ ಕರೀತಾರೆ ಕೃಷ್ಣನಿಗೆ. ಋಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ. ಭಗವಂತನಿಗೆ ಬಂದು ಇಂದ್ರಿಯಗಳ ಒಡೆಯನಾದಂಥ ಕೃಷ್ಣನ ನಾವು ಯಾವಾಗ ಸೇವೆ ಮಾಡ್ತೀವಿ ಆಗ ನಮ್ಮ ಇಂದ್ರಿಯಗಳೆಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಈಗ ಬಂದು ಕಣ್ಣನ್ನು ಏನಕ್ಕೆ ಉಪಯೋಗಿಸ್ಬೇಕು? ಭಗವಂತನ ನೋಡೋದಕ್ಕೆ. ಈಗ ನಾವೆಲ್ಲ ಮಳೆ ಬಂದಾಗ ಮಿಂಚುಳುಗಳು ಬರುತ್ತೆ, ಗಮನಿಸಿದ್ರ? ಮಿಂಚುಳುಗಳು ಬರುತ್ತೆ, ಅಟ್ರಾಕ್ಷನ್, ಈ ಟ್ಯೂಬ್ಲೈಟ್ಗಳಿಗೆ ಅಟ್ರಾಕ್ಷನ್ ಆಗಿ ಎಲ್ಲ ಬೆಳಗ್ಗೆ ಹೊತ್ತಿಗೆ ಏನಾಗಿರುತ್ತೆ, ಒಂದು ರಾಶಿ ಬಿದ್ದಿರುತ್ತೆ. ಅದೇ ರೀತಿ ನಾವು ಸಹ ನಮ್ಮ ಇಂದ್ರಿಯ ಕಣ್ಣನ್ನು ಬಂದು ಕೆಟ್ಟದ್ದು ನೋಡೋದಕ್ಕೆ ಉಪಯೋಗಿಸಿದ್ರೆ ಏನಾಗುತ್ತೆ? ಕೆಟ್ಟ ಗುಣಗಳು ಬರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟು ಕಣ್ಣು, ಕಿವಿ ಏನಕ್ಕೆ ಉಪಯೋಗಿಸ್ಬೇಕು? ಭಗವಂತನ ಬಗ್ಗೆ ಕೇಳೋದಕ್ಕೆ ಉಪಯೋಗಿಸ್ಬೇಕು. ಒಬ್ಬ ಬೇಟೆಗಾರ ಜಿಂಕೆನ ಹಿಡಿಯೋದಕ್ಕೂ ಸಹ ಕೊಳಲು ನುಗ್ತಾನಂತೆ. ಕೊಳಲು ನುಗ್ದ ತಕ್ಷಣ ಏನಾಗುತ್ತೆ, ಆ ಜಿಂಕೆಗಳು ಏನು ಮಾಡ್ತಾರೆ, ಹತ್ರಕ್ಕೆ ಬರುತ್ತೆ. ಅವಾಗ ಏನು ಮಾಡ್ತಾನೆ, ಅದಕ್ಕೆ ಬಲೆ ಹಾಕ್ಬಿಟ್ಟು ಏನು ಮಾಡ್ತಾರೆ, ತಕ್ಷಣ ಹಿಡಿದು ಬಿಡ್ತಾರೆ. ಸೊ ಅದರಿಂದ ನಾವು ಕೇಳಬೇಕು. ಯಾರ ಬಗ್ಗೆ ಕೇಳಬೇಕು? ಕೃಷ್ಣನ ಬಗ್ಗೆ, ಭಗವಂತನ ಬಗ್ಗೆ ಕೇಳಬೇಕು. ನೆಕ್ಸ್ಟ್ ಏನು? ಮೂಗು. ಈ ಮೂಗು ಬಂದು, ಈಗ ನಾವು ಎಲ್ಲರೂ ಸಹ ಕಾರ್ಪೊರೇಷನ್ ಲಾರಿ ಹಿಂದೆ ಹೋಗಿದ್ದೀರಾ? ಬೆಂಗಳೂರಲ್ಲಿರೋರಿಗೆಲ್ಲ ಅನುಭವ ಇದೆ. ಏನಾಗುತ್ತೆ, ತಕ್ಷಣ ತಲೆನೋವು ಬಂದುಬಿಡುತ್ತೆ.
ದುಂಬಿನೂ ಸಹ ತಾವರೆ ಊರು ಓಪನ್ ಆದಾಗ ಅದರಲ್ಲಿ ಬಂದು ಸೊ ಕುತ್ಕೊಡುತ್ತೆ, ಅದು ಗೊತ್ತಿಲ್ಲ ರಾತ್ರಿ ಆಗ್ತಾ ಆಗ್ತಾ ಕ್ಲೋಸ್ ಆಗಿಬಿಡುತ್ತೆ ಅಂತ. ಹೀಗೆ ನಾವು ಸಹ ಭಗವಂತನಿಗೆ ಅರ್ಪಣೆ ಮಾಡಿದಂಥ ಹೂಗಳನ್ನ ಬಂದು ಸ್ಮೆಲ್ ಮಾಡೋಕ್ಕೆ ನಾವು ಉಪಯೋಗಿಸ್ಬೇಕು. ಇಲ್ಲೂ ಸಹ ಕೊಡ್ತಾರಲ್ಲ, ಆರತಿ ಆದಮೇಲೆ ಏನು ಮಾಡ್ತಾರೆ, ಎಲ್ಲರಿಗೂ ಸಹ ಹೂ ಕೊಡ್ತಾರೆ. ಇವನ್ ಸನತ್ ಯಾರು ಕುಮಾರರು, ಬ್ರಹ್ಮನ 4 ಜನ ಮಕ್ಕಳು ಸನತ್ ಕುಮಾರರು, ಅವರೂ ಸಹ ಭಕ್ತಿಗೆ ಬಂದಿದ್ದು ಹೇಗೆ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಿದಂಥ ತುಳಸಿ ದಳನ ಅವರು ಸ್ಮೆಲ್ ಮಾಡಿದ ತಕ್ಷಣ ಅವರು ಶುದ್ಧ ಭಕ್ತಿಗೆ ಬಂದ್ರಂತ. ಓಕೆ, ನೆಕ್ಸ್ಟ್ ಏನೋ ನಾಲಿಗೆ ಬಂದು ತುಂಬ ಕಷ್ಟ. ಅದು ಶುಗರ್ ಪೇಷಂಟ್ ಮುಂದೆ 1-2 ಜಾಮೂನ್ ಇಟ್ಬಿಟ್ರೆ ಇನ್ನೂ ಕಷ್ಟ. ಇನ್ನೂ ನಮ್ಗೆ ಕೊಡಲಿಲ್ವಲ್ಲ ಪ್ರಭು ಅಂತ ಕೇಳ್ತೀವಿ ಅಲ್ಲ. ಹೀಗೆ ನಾಲಿಗೆ ಬಂದು ಈ ಮೀನಿದೆ, ಮೀನನ್ನು ಹಿಡಿಯೋಕ್ಕೆ ಏನು ಯೂಸ್ ಮಾಡ್ತಾರೆ, ಎರೆಹುಳ ಹಾಕಿ ಹಿಂಗೆ ಗಾಣ ಬಿಡ್ತಾರೆ. ಆ ಗಾಣ ಬಿಟ್ಟಾಗ ಏನಾಗುತ್ತೆ, ನೀರು ಒಂದು ಕೊಳದಲ್ಲಿ ಬಂದು ಅಷ್ಟೊಂದು ಆಹಾರ ಇದೆ, ಆದರೂ ಸಹ ಈ ಮೀನು ಏನು ಮಾಡ್ತಾಯಿದೆ, ಸಾಧಾರಣ ಎರೆಹುಳಕ್ಕೋಸ್ಕರ ಹೋಗುತ್ತೆ, ಆ ಗಾಣಕ್ಕೆ ಬಂದು ಸಿಗಾಕೊಡುತ್ತೆ. ಆ ಮೀನು ಹೇಳುತ್ತೆ, ಸುತ್ತುತ್ತೆ ಬಂದು ನಾನು ನಿನಗಾಗಿ. ಆ ಎರೆಹುಳು ಹೇಳುತ್ತೆ, ಮೇಲೊಬ್ಬನು ಕುಳಿತಿರುವವನು ನಿನಗಾಗಿ. ಹಾಗೇನು ಮಾಡ್ತಾರೆ, ತಕ್ಷಣ ಅದನ್ನು ಹಿಡ್ಕೊಳ್ತಾರೆ. ಹೀಗೆ ನಾವು ಸಹ ಆ್ಯಕ್ಚುಲಿ ಬಂದು ಭಕ್ತರು ಬಂದು ಹೊರಗಡೆ ತಿನ್ನೋದಿಲ್ಲ ಅಲ್ವಾ. ಭಕ್ತರು ಬಂದೇನೋ ಹೊರಗಡೆ ತಿನ್ನೋದಿಲ್ಲ, ಯಾಕೆ? ಪ್ರಸಾದ ಭಗವಂತನಿಗೆ ಅರ್ಪಣೆ ಮಾಡಿಲ್ಲ ಅಂತನಾ? ಓಕೆ, ಯಾರು ಯಾವ ಪ್ರಜ್ಞೆಯಲ್ಲಿ ಮಾಡಿರ್ತಾರೋ ಆ ಪ್ರಜ್ಞೆ ಬಂದು ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ನಿಮ್ಮ ಯಜಮಾನ್ರಿಗೆ ಅಥವಾ ಕೊಟ್ಟೇ ಇಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹಿಂಗೆ ಹಾಕಿದ್ರೆ ಆ ಪ್ರಜ್ಞೆ ಏನಾಗುತ್ತೆ, ಯಾರು ತಿಂತಾರೆ ಅವ್ರಿಗೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅವರು ಏನು ಮಾಡ್ತಾರೆ, ಇನ್ನೊಬ್ರಿಗೆ ಏನು ಮಾಡ್ತಾರೆ, ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗೆ ನಾವು ಸಹ ಏನಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ದೀವಿ, ವೈಕುಂಠದಲ್ಲಿ ಇವತ್ತು ಮಾಡಿದ ಅಡುಗೆ ಇನ್ಯಾವತ್ತೂ ರಿಪೀಟೇ ಆಗಲ್ವಂತೆ. ವೈಕುಂಠದಲ್ಲಿ ಇವತ್ತು ಮಾಡಿದ ಅಡುಗೆ ಇನ್ಯಾವತ್ತೂ ರಿಪೀಟ್ ಆಗದ. ಲಕ್ಷ್ಮೀದೇವಿ ಇನ್ಯಾವ ರೀತಿ ಅಡುಗೆ ಮಾಡ್ಬೋದು. ನಾವು ಸಹ ತಾಯಿಯಂದಿರು ಬಂದು ಬೇಡ್ಕೋಬೇಕು ಲಕ್ಷ್ಮಿನ, ತಾಯಿ ನಾವು ಭಗವಂತನಿಗೆ ಅಡುಗೆ ಮಾಡಬೇಕು, ನಮಗೆ ಕೃಪೆ ಕೊಡುವಂದಾಗ ಏನು ಮಾಡ್ತಾರೆ, ಕೃಪೆ ಕೊಡ್ತಾರೆ. ನಮ್ಮನೇಲಿಲ್ಲ ಅದೇ ಇಡ್ಲಿ, ಅದೇ ಪಲಾವು, ಅದೇ ದೋಸೆ. ಓಕೆ, ತಾಯಿನ ಕೇಳ್ಕೊಂಡಾಗ ಏನಾಗುತ್ತೆ, ತಾಯಿ ಚೆನ್ನಾಗಿ ಕೃಪೆ ಕೊಡ್ತಾಳೆ. ಓಕೆ, ಆಗೇನಾಗುತ್ತೆ, ವಿಶಿಷ್ಟವಾಗಿ ಬರುತ್ತೆ. ಓಕೆ, ಹೀಗೆ ವೈಕುಂಠದಲ್ಲಿ ಏನೋ ಇವತ್ತು ಮಾಡಿದ ಅಡುಗೆ ಇನ್ಯಾವತ್ತೂ ರಿಪೀಟೇ ಆಗೋದಿಲ್ಲ. ಹೀಗೆ ನಾವು ಸಹ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಭಗವಂತ ಸ್ವಯಂ ಸ್ವೀಕರಿಸ್ತಾನೆ. ಓಕೆ, ನಾವು ನಮ್ಮ ಒಂದು ಇಸ್ಕಾನಲ್ಲಿ ಬಂದು ರಾಧಾ ಲಂಡನೇಶ್ವರ್ ಅಂತ ಇದೆ, ಅಲ್ಲಿ ಬಂದು ಏನಾಗುತ್ತೆ, ಸೊ ಬಟ್ಟೆ ನಾವು ವಿಗ್ರಹಗಳಿಗೆಲ್ಲ ಬಟ್ಟೆ ತೊಡಿಸ್ತೀವಲ್ಲ, ಏನಾಗುತ್ತೆ ಆ ಬಟ್ಟೆಗಳು ಸೇಮ್ ಬಟ್ಟೆ ಟೈಟ್ ಆಗ್ತಾಯಿದೆ. ಅಲ್ಲಿ ಇರುವಂಥ ಗುರುಗಳನ್ನ ಕೇಳ್ತಾರೆ, ಗುರುಗಳ ವಿಗ್ರಹಗಳಿಗೆ ಬಟ್ಟೆ ಹಳೆ ಬಟ್ಟೆಗಳು ಟೈಟ್ ಆಗ್ತಾಯಿದೆ, ಒಂದು ಕೆಲಸ ಮಾಡಿ ಏನೇನು ನೈವೇದ್ಯ ಕೊಡ್ತೀರಾ ಅಂತ ಕೇಳಿದ್ರಂತೆ. ಎಲ್ಲ ಬೆಳಗ್ಗೆ ಚಪ್ಪನ್ ಭೋಗ ಕೊಡ್ತೀವಿ, ಸಂಜೆ ಬಂದು ಏನು ಮಾಡ್ತೀವಿ, ಒಂದು 6 ಕೇಕ್ಗಳು ಕೊಡ್ತಾಯಿದ್ದೀವಿ ಅಂತ. ಒಂದು ಕೆಲಸ ಮಾಡಿ, ಅದನ್ನು ಇನ್ಮೇಲೆ 3 ಕೇಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಕೇಕ್ ಅಂದ್ರೇನು, ಬೆಣ್ಣೆ ತುಪ್ಪದಿಂದ ಮಾಡಿ ಭಗವಂತನಿಗೆ ಶುದ್ಧವಾಗಿ ಮಾಡಿ ಕೊಡ್ತಾಯಿದ್ರು. ಏನು ಮಾಡಿದರು, 1 ತಿಂಗಳಾದಮೇಲೆ ಸೇಮ್ ಬಟ್ಟೆ ಈಸಿಯಾಗಿ ಹೋಗ್ತಾಯಿದೆ. ಭಗವಂತ ಬಂದು ಏನು ಮಾಡ್ತಾನೆ, ನೀವು ಮಾಡಿದ ನೈವೇದ್ಯನ ಬಂದು ಸ್ವೀಕರಿಸ್ತಾನೆ. ಈ ನಾಲಿಗೆ ಕಂಟ್ರೋಲ್ ಮಾಡೋಕ್ಕೆ 2 ವಿಧಾನ, ಒಂದು ಭಗವಂತನ ನಾಮ, ಒಂದು ಪ್ರಸಾದ. ನೀವು ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಇಂದ್ರಿಯಗಳು ನೀವು ಹೇಳ್ದಂಗೆ ನಿಮ್ಮ ನೋಡಿ, ಯಾರು ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನೀಚೆ ಬುದ್ಧಿ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಿ ಬಿಡು ನಾಲಿಗೆ. ಈ ನಾಲಿಗೆ ನಿಯಂತ್ರಣ ಮಾಡೋಕ್ಕೆ 2 ವಿಧಾನ, ಒಂದು ಪ್ರಸಾದ ಅಂದರೆ ಏನರ್ಥ, ಪರಮಾತ್ಮನ ಸಾಕ್ಷಾತ್ ದರ್ಶನ. ನೀವು ಪ್ರಸಾದ ತೊಗೊಂಡ್ರೆ ಏನಾಗುತ್ತೆ, ಭಗವಂತನ ದರ್ಶನಾರ ಆಗುತ್ತೆ. ಓಕೆ, ನಾವು ಪ್ರಸಾದ ತೊಗೊಂಡಾಗ ಈ ವಿಗ್ರಹ ಜ್ಞಾಪನಕ್ಕೆ ಬರುತ್ತಾ ಇಲ್ಲ, ನಮ್ಮ ರಾಧಾ ಮಾಧವ ಜ್ಞಾಪನಕ್ಕೆ ಬರ್ತಾರಲ್ಲ. ಓಕೆ, ಸೊ ಇನ್ನು ಬಂದು ಭಗವಂತ ನಾಮಸ್ಮರಣೆ. ಓಕೆ, ಈ ನಾಲಿಗೆಯಲ್ಲಿ ಎಲ್ಲರೂ ಸಹ ಡಾಕ್ಟರ್ ಹತ್ರಕ್ಕೆ ಹೋಗಿದ್ರ, ಪ್ರಭು ಕಾಲು ನೋವು, ಕೈ ನೋವು, ಸೊಂಟ ನೋವು ಅಂತ ನಾವೆಲ್ಲ ಡಾಕ್ಟರ್ ಹತ್ರಕ್ಕೆ ಹೋಗಿದ್ದೀವಿ. ಯಾರಾದರೂ ಸಹ ನಾಲಿಗೆ ನೋವು ಅಂತ ಯಾರಾದ್ರೂ ಹೋಗಿದ್ದೀವ ಅಲ್ವಾ? ನಾನು ಅವಾಗ ಎಲ್ಲರಿಗೂ ಸ್ವಲ್ಪ ಸಾಯ್ತಾರೆ, ಜಪ ಮಾಡಾರ ಸಾಯ್ರಿ ಅಂತ ಅಲ್ಲ. ಒಂದಲ್ಲ ಒಂದಿನ ನಾವು ದೇಹನ ತ್ಯಾಗ ಮಾಡಲೇಬೇಕಲ್ಲ, ಹೌದಲ್ಲ? ಅಲ್ಲ, ದೇಹ ತ್ಯಾಗ ಮಾಡ್ತೀವಿ, ಅಟ್ಲೀಸ್ಟ್ ಜಪ ಮಾಡೋದು, ಅಟ್ಲೀಸ್ಟ್ ಭಗವಂತನ ಧಾಮನಾದ್ರೆ ಪ್ರಾಪ್ತಿ ಆಗುತ್ತೆ, ಹೌದಲ್ಲ? ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ ಅಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ ನಾಲಿಗೆ ಬಂದು ಕಂಟ್ರೋಲ್ ಮಾಡೋಕ್ಕೆ ಇನ್ಯಾವುದು ವಿಧಾನನೇ ಇಲ್ಲ. ಯಾರ ಮನೇಲಿ ಭಗವಂತನ ನಾಮಸ್ಮರಣೆ ನಡೀತೆ ಅವ್ರ ಮನೇಲಿ ಕಲಹಗಳಾಗಲ್ಲ, ಏನಾಗಲ್ಲ, ಜಗಳಗಳಾಗಲ್ಲ. ಯಾರ ಮನೇಲಿ ನಾಮಸ್ಮರಣೆ ನಡೆಯುತ್ತೆ ಅವ್ರು 21 ತಲೆಮಾರುಗಳಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ. ಎಷ್ಟು ತಲೆಮಾರಿಗೆ? 21 ತಲೆಮಾರುಗಳಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ. ಯಾರ ಮನೇಲಿ ನಾಮಸ್ಮರಣೆ ನಡೆಯುತ್ತೆ ಅಕಾಲ ಮೃತ್ಯುಗಳಾಗಲ್ಲ. ಓಕೆ, ಇದೆಲ್ಲ ಅಡ್ವಾಂಟೇಜ್ ಇದೆ. ಜಪ ಮಾಡ್ರಪ್ಪ ಅಂದ್ರೆ, ಪ್ರಭು ಟೈಮ್ ಎಲ್ಲಿದೆ ಹೇಳಿ ಪ್ರಭು ನಮಗೆ ಅಂತ ಕೇಳ್ತೀವಿ ಅಲ್ವಾ? ಅದರಿಂದ ನಾವು ಎಲ್ಲರಿಗೂ ಸಹ ಕ್ಲೋಸ್ ಫ್ರೆಂಡ್ ಯಾರು ಆ್ಯಕ್ಚುಲಿ? ಎಸ್ ಮಾತಾಜಿ, ಕ್ಲೋಸ್ ಫ್ರೆಂಡ್
ಹಾಂ, ಭಗವಂತ. ಎಲ್ಲರಿಗೂ ನಮಗೆ ಕ್ಲೋಸ್ ಫ್ರೆಂಡ್ ಬಂದು ನಮ್ಮ ಸಾವು. ಫ್ರೆಂಡ್ಸ್ ಯಾವತ್ತೂ ಸಹ ಹೇಳ್ಬಿಟ್ಟು ಬರೋದಿಲ್ಲ. ಹೇಳ್ಬಿಟ್ಟು ಯಾರು ಬರ್ತಾರಾ ಫ್ರೆಂಡ್ಸು? ಪ್ರಭು ಹಂಗೆ ಹೋಗಿದ್ದೆ, ಹಿಂಗೆ ಬಂದೆ ಪ್ರಭು, ಹೆಂಗೋ ಇಲ್ಲೇ ನಿಮ್ಮ ಮನೆ ಅಲ್ವಾ, ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಏನೋ ಹಿಂಗೆ ಬಂದೆ ಪ್ರಭು ಅಂತ. ಹಿಂಗೆ ಸಾವು ಸಹ ಹೇಳ್ಬಿಟ್ಟಂತೂ ಬರೋದಿಲ್ಲ. ಯಾರಿಗಾರು ಹೇಳ್ಬಿಟ್ಟು ಬರುತ್ತೆ ಸಾವು, ನಾಳೆ ನಿನಗೆ ಬರ್ತಾ ಇದ್ದೀನಿ ರೆಡಿ ಆಗು ಸಾಯಕ್ಕೆ ಅಂತ ಏನಾರು ಹೇಳ್ಬಿಟ್ಟು ಬರುತ್ತೆ. ಓಕೆ, ನಾಳೆ ಬೆಳಗ್ಗೆ ಎದ್ದು ಮಲಗ್ದವ್ರು ಇವತ್ತು ಎದ್ದವ್ರು ನಾಳೆ ಹೇಳ್ತೀವೋ ಇಲ್ವೋ ಗೊತ್ತಿಲ್ಲ ನಾವು, ಹೌದಲ್ಲ? ಅದರಿಂದ ನಾವು ಬಂದು ನಮ್ಮ ಸಾವಿನ ಅಡಿಗೆ ಬಂದು ಪ್ರಿಪ್ರೇಷನ್ ಆಗಬೇಕು. ಅದರಿಂದ ಈ ನಾಲಿಗೆ ನಿಯಂತ್ರಣ ಮಾಡೋಕ್ಕೆ ಎರಡೇ ವಿಧಾನ, ಒಂದು ಪ್ರಸಾದ, ಒಂದು ಭಗವಂತನ ನಾಮ. ಮಾಡೋದು ಮಾಡ್ತೀವಿ, ಎರಡು ಚೆನ್ನಾಗಾದ್ರೆ ಮಾಡಿದರೆ ಓಕೆ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದರಿಂದ ಏನು ಮಾಡ್ಬೇಕು ನಾವು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವೇನು ಮಾಡಬೇಕು? ಜಪ ಮಾಡಬೇಕು. ಓಕೆ, ಹೀಗೆ ನೆಕ್ಸ್ಟ್ ಎಲ್ಲ ಆಯಿತು. ಇಲ್ಲಿಗೆ ಬಂದ್ವಿ, ನಾಲಿಗೆ ಮೂಗು ಚರ್ಮ ಲಾಸ್ಟ್. ಒಂದು ಆನೆ ಹಿಡಿಯೋದಕ್ಕೆ, ಗಂಡು ಆನೆ ಹಿಡಿಯೋದಕ್ಕೆ ಒಂದು ಹೆಣ್ಣು ಆನೆನ ಯೂಸ್ ಮಾಡ್ತಾರೆ. ಮಧ್ಯದಲ್ಲಿ ಗುಂಡಿ ತೋಡ್ಬಿಡುತ್ತೆ. ಇದು ನನಗೋಸ್ಕರ ಕೂಗ್ತಾ ಇದೆ ಅಂತ ಏನು ಮಾಡುತ್ತೆ? ಓಡ್ ಬರುತ್ತೆ. ನೋಡಿದ್ರೆ ಏನಾಗುತ್ತೆ? ಗುಂಡಿ ಒಳಗಡೆ ಬಿದ್ದೋಗುತ್ತೆ. ಹೀಗೆ ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡಲಿಲ್ಲ ಅಂದರೆ ಗುಂಡಿ ಒಳಗೆ ನಾವು ಬಿದ್ದೋಗ್ಬಿಡ್ತೀವಿ ಅಲ್ವಾ? ನಾವು ಇಂದ್ರಿಯಗಳನ್ನ ಯಾರಿಗೆ ಸೇವೆಗೆ ಯೂಸ್ ಮಾಡಬೇಕು? ಭಗವಂತನ ಸೇವೆಗೆ ಯೂಸ್ ಮಾಡಿ. ಕೇಳೋದು ಕೇಳ್ತೀವಿ, ಭಗವಂತನ ಬಗ್ಗೆ ಕೇಳಬೇಕು. ತಿನ್ನೋದು ತಿಂತೀವಿ, ಭಗವಂತನ ಪ್ರಸಾದ ತೊಗೊಳ್ತೀವಿ. ಸ್ಮೆಲ್ ಬಂದು ಭಗವಂತನಿಗೆ ಅರ್ಪಣೆ ಮಾಡೋಂಥ ಹೂವುಗಳನ್ನ ನಾವು ಸ್ಮೆಲ್ ಮಾಡಬೇಕು. ಓಕೆ, ಈ ದೇಹನ ಬಂದು ಇಲ್ಲಿ ಬರೋದಕ್ಕಿಂತ ಮುಂಚೆ ಭಕ್ತರು ಬಂದು ಇಲ್ಲಿ ಸೇವೆ ಮಾಡಿ. ಇಲ್ಲಿ ತುಂಬ ಕೇಳಿದ್ದೀನಿ, ಪ್ರಭು ಹೂವು ಎಲ್ಲ ಅವರೇ ಕಟ್ತಾರೆ ಪ್ರಭು ಅಂತ. ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಯಾರು ಕಟ್ತಾ ಇಲ್ವಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಓಕೆ, ಸೊ ಎಲ್ಲ ಭಕ್ತರು ಸಹ ತುಂಬ ಸೇವೆ ಮಾಡ್ತಾ ಇದ್ದಾರೆ. ಹಂಗೆ ಜೀವ ಇರೋ ತನಕ ಉಪಯೋಗಿಸ್ಬಿಟ್ರೆ ವೈಕುಂಠದಲ್ಲಿ ಹೋಗಿ ಹೂವು ಕಟ್ಬೋದು. ಓಕೆ, ಆ್ಯಕ್ಚುಲಿ ಬಂದು ನನಗೆ ನನ್ನ ಪ್ರವಚನದಲ್ಲಿ ಸ್ವಲ್ಪ ಕಥೆಗಳು ಜಾಸ್ತಿ ಇರುತ್ತೆ. ಬೇಜಾರಿಲ್ಲ ತಾನೆ ಯಾರಿಗೂ? ಓಕೆ, ಆ್ಯಕ್ಚುಲಿ ಹೂವು ಕಟ್ಟೋದಕ್ಕೆ ಒಂದು ಕಥೆಗೆ ಅಪ್ನ ಬಂದ್ಬಿಡ್ತು. ಹೇಳ್ತಾ ರಾಮಾನುಚಾರ್ಯರ ಶಿಷ್ಯ ಬಂದು ಅನಂತಾಚಾರ್ಯರು. ತಿರುಪತಿಗೆ ಎಲ್ಲರೂ ಹೋಗಿದ್ದೀರಲ್ಲ? ಓಕೆ, ಅಲ್ಲಿ ಒಂದು ತಿರುಪತಿಲಿ ಒಂದು ಹೆಜ್ಜೆ ಇಟ್ಟ ತಕ್ಷಣ ಒಂದು ಆರೆ ಇದೆ. ಅಲ್ಲಿ ಏನಂತ ಬರೆದಿದ್ದಾರೆ? ಯಾರು ನೋಡಿದ್ದೀರ ಕೈ ಎತ್ತಬೇಕು ಸ್ವಲ್ಪ. ನೋಡಿಲ್ಲ, ಇನ್ಮೇಲೆ ತಿರುಪತಿಗೆ ಹೋದಾಗಿದ್ದೆಲ್ಲ ನೋಡಬೇಕು. ಓಕೆ, ನೀವು ಫಸ್ಟ್ ಬಾಗ್ಲ ಕಾಲು ಇಟ್ಟ ತಕ್ಷಣ ಅಲ್ಲಿ ಬರೆದಿದ್ದಾರೆ, ಒಂದು ಆರೆನ ಹಾಕಿದ್ದಾರೆ. ಅದ್ರ ಕೆಳಗಡೆ ಬರೆದಿದೆ ಅನಂತಾಚಾರ್ಯ ಕ್ರೋಬಾರ್, ಮತ್ತು ತೆಲುಗಲ್ಲಿ ಬರೆದಿದ್ದಾರೆ. ನಮ್ಗೆ ತೆಲುಗು ಬರೋಲ್ಲಲ್ಲ. ಓಕೆ, ಸೊ ಹೀಗೆ ಅನಂತಾಚಾರ್ಯರು ಉಪಯೋಗಿಸಿದಂಥ ಹಾರೆ. ಅನಂತಾಚಾರ್ಯರು ಯಾವ ರೀತಿ ಹೂವು ಕಟ್ತಾಯಿದ್ರು ಅಂದರೆ, ಹೂವು ಬಂದು ಭಗವಂತನಿಗೆ ಕಟ್ಟಬೇಕಾದ್ರೆ ಅದು ಅವನ ದೇಹದ ಮೇಲೆ ಹಾಕ್ದಾಗ ಅರಳಬೇಕು, ಮತ್ತು ಸ್ಮೆಲ್ ಇರಬೇಕು ಭಗವಂತನ. ಪ್ರತಿಯೊಂದು ಹೂವನ್ನ ಸ್ಮೆಲ್ ಮಾಡಿ ಭಗವಂತನಿಗೆ ಹೂವು ಕಟ್ತಾಯಿದ್ರು. ಎಷ್ಟು ಪ್ರಜ್ಞೆಯಿಂದ ಕಟ್ತಾಯಿದ್ರು ಅಂತ. ಸೊ ಹೀಗೆ ಅನಂತಾಚಾರ್ಯರು ಎಂಥ ಮಹಾಭಕ್ತರು ಅಂದರೆ, ರಾಮಾನುಚಾರ್ಯರ ಆದೇಶದ ಮೇಲೆ ಹೆಂಡತಿ ಗರ್ಭಿಣಿ ಆಗಿರ್ತಾರೆ, ಕರ್ಕೊಂಡು ಹೋಗ್ತಾರೆ ಭಗವಂತನ ಸೇವೆ ಮಾಡೋದಕ್ಕೆ, ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋಕ್ಕೆ. ಓಕೆ, ನಾವು ತಿರುಪತಿ ತಿಮ್ಮದ ಅಪ್ಪನ ಮುಂದೆ ನಿಂತ್ಕೊಂಡು, ಯಾರು ಇವರು? ಅವರೇ ನಿಮ್ಮ ಅಪ್ಪ. ಒರಿಜಿನಲ್ ಅಪ್ಪ ಯಾರು? ತಿರುಪತಿ ತಿಮ್ಮಪ್ಪ ಅಲ್ವಾ? ಹೀಗೆ ಭಗವಂತನ ತಂದೆ ಎಲ್ಲರೂ. ನಾವು ಬಂದು ಏನು ಮಾಡಬೇಕು? ಅವ್ನು ಸೇವೆ ಮಾಡಬೇಕು. ಅನಂತಾಚಾರ್ಯರಿಗೆ ಭಗವಂತ ಬಂದು ಕರೀತಾರೆ, ಬಾ ನಿನ್ನ ಹತ್ರ ಮಾತಾಡು. ಅವ್ರು ಹೂವು ಕಟ್ತಾ ಇದ್ದಾರೆ. ಬರೋಲ್ಲ ಅಂದಮೇಲೆ ಬರೋಲ್ಲ, ಹೂವು ಕಟ್ಕೊಂಡು ಹೋಗ್ತಾರೆ. ನೀನು ಬೇಡ, ನಾನು ಕರ್ದಾಗ ಬರೋಲ್ಲ, ಹೋಗು ಅಂತ ಹೇಳ್ತಾರೆ. ಭಗವಂತನಿಗೆ ಹೇಳ್ತಾರೆ, ನೀನು ಬಂದಿರೋದೇ ಬಾಡಿಗೆ. ಆ್ಯಕ್ಚುಲಿ ಬಂದು ತಿರುಪತಿ ಯಾವ ಕ್ಷೇತ್ರ? ವರಕ್ಷೇತ್ರ. ಓಕೆ, ವರಕ್ಷೇತ್ರ. ತಿರುಪತಿ ತಿಮ್ಮಪ್ಪ ವರಸ್ವಾಮಿನ ಹತ್ರ ಏನು ಮಾಡಿದ್ದಾರೆ? ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ, ಇಲ್ಲೊಂದು ಸ್ವಲ್ಪ ಜಾಗ ಕೊಡಪ್ಪ, ಸ್ವಲ್ಪ ದಿನ ಇದ್ದು ಹೋಗ್ತೀನಿ ಅಂತ. ಅದರಿಂದ ಏನಾಗಿದ್ದಾರೆ, ನಮ್ಮ ತಿರುಪತಿ ತಿಮ್ಮಪ್ಪ ನೀನೇ ಬಂದಿರೋದು ಕೇಳಿಕೊಂಡು, ನನ್ನ ಗುರುಗಳು ಹೇಳಿದ್ದಾರೆ ಸೇವೆ ಮಾಡು ಅಂತ. ನನಗೆ ಬಂದು ನನ್ನ ಗುರುಗಳು ಹೇಳಬೇಕು, ನೀನು ಹೋಗು, ನೀನು ಸರಿಯಾಗಿ ಸೇವೆ ಮಾಡಲ್ಲ ಅಂದಾಗ ನಾನಿಂದ ಹೊರಟೋಗ್ತೀನಿ, ಇಲ್ಲ ಅಂದರೆ ನಾನು ಹೋಗಲ್ಲ. ಭಗವಂತನಿಗೂ ಮತ್ತು ಏನೋ ಭಕ್ತನಿಗೂ ಸಹ ಜಗಳ. ಹೀಗೆ ಭಗವಂತ ನೋಡಿ, ಸೊ ಎಷ್ಟು ಓಕೆ ಬಿಡಪ್ಪ, ನೀನೇ ಸೇವೆ ಮಾಡು ನನ್ನನ್ನು ಅಂತ ಭಗವಂತನ ಏನು ಮಾಡ್ತಾನೆ? ಸ್ವೀಕರಿಸ್ತಾನೆ. ಆ್ಯಕ್ಚುಲಿ ಬಂದು ತಿರುಪತಿ ಬಂದು ಪುಷ್ಪ ಮಂಟಪ ಅಂತ ಕರೀತಾರೆ. ತಿರುಪತಿ ಏನಂತ ಕರೀತಾರೆ ನೋಡಿ? ಭಗವಂತನಿಗೆ ಬಂದು ತೋಮಾಲೆ ಅಂತ ಕರೀತಾರೆ. ತಿರುಪತಿ ತಿಮ್ಮಪ್ಪಂಗೆ ಏನಾಗ್ತಾರೆ? 5 ಥರ ಹೂವುಗಳನ್ನ ಯೂಸ್ ಮಾಡ್ತಾರೆ. ಜಸ್ಟ್ ಫೋಟೋಗಳನ್ನೆಲ್ಲ ಗಮನಿಸ್ಬೇಕು ನೀವು. ಭಗವಂತನಿಗೆ ಎಷ್ಟು ಹೂವುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ? 5 ಹೂವುಗಳನ್ನ, 5 ಥರದ ಹೂವು. ಒಂದು ವೈಟು, ಒಂದು ರೆಡ್ಡು, ಒಂದು ಗ್ರೀನು, ಸೊ ಬ್ಲೂ, ಸೊ ಹೀಗೆ ಕೇಸರಿ, ಹೀಗೆ 5 ಥರ. ಅಲ್ಲಿ ಏನೇನು ಉಪಯೋಗಿಸ್ತಾರೆ ಅದು ನೋಡಬೇಕು. ಓಕೆ, ಹೀಗೆ ಭಗವಂತನಿಗೆ ಬಂದು ನಮ್ಮ ತಿರುಪತಿ ಬಂದು ಪುಷ್ಪ ಮಂಟಪ. ನೆಕ್ಸ್ಟ್ ಬಂದು ನಮ್ಮ ಮೇಲ್ಕೋಟೆ ಬಂದು ಜ್ಞಾನ ಮಂಟಪ. ಮೇಲ್ಕೋಟೆಯಲ್ಲಿ ಇವತ್ತೂ ಸಹ ಏನಿದೆ? ಜ್ಞಾನ ಅಂದರೆ ಏನೋ, ಆಚಾರ್ಯರು ಇನ್ನೂ ಸಹ ವೇದಗಳನ್ನ ಏನು ಮಾಡ್ತಾ ಇದ್ದಾರೆ? ಇನ್ನೊಬ್ರಿಗೂ ಸಹ ಹೇಳ್ಕೊಡ್ತಾ ಇದ್ದಾರೆ.
ನಮ್ಮ ಸ್ನೇಹಿತರು ಒಬ್ರು, ಪ್ರಭು ನಾನು ಸಹ ಪುರುಷ ಹೋಗ್ತಾ ಕಲಿತಾ ಇದ್ದೀನಿ ಪ್ರಭು. ನನಗೆ ಬರೋದು ಒಂದೇ ಮಂತ್ರ ಬಿಟ್ಟರೆ ನನಗೆ ಯಾವುದು ಬರಲ್ಲ, ನೀನು ಅಲ್ಲೇ ಕಲಿಯಪ್ಪ ಅಂತ ಹೇಳ್ಬಿಟ್ಟು ಬಂದೆ. ಓಕೆ, ಸೊ ಹೀಗೆ ನೆಕ್ಸ್ಟ್ ಬಂದು ನಮ್ಮ ಶ್ರೀರಂಗಂ. ಅದು ಯಾವ ಮಂಟಪ? ಭೋಗ ಮಂಟಪ. ಯಾವ ಮಂಟಪ? ಶ್ರೀರಂಗಮು. ಮತ್ತೆ ಬಂದು ಸೊ ಕಂಚಿ, ಅದು ಬಂದು ತ್ಯಾಗ ಮಂಟಪ. ಕಾಂಚೀಪುರಂ ಯಾವುದದು? ತ್ಯಾಗ ಮಂಟಪ. ರಾಮಾನುಚಾರ್ಯರು ಯಾವ್ದು ತಗೊಂಡಿದ್ದು? ನಮ್ಮ ಸನ್ಯಾಸತ್ವ ದೀಕ್ಷೆ ತಗೊಂಡಿದ್ದು ಇಲ್ಲಿ ಕಾಂಚೀಪುರಮಲ್ಲಿ. ಇನ್ನು ಭೋಗ ಮಂಟಪ ಅಂದ್ರೆ ಏನೋ? ಭಗವಂತನಿಗೆ ಪ್ರತಿನಿತ್ಯ, ಇವತ್ತೂ ಸಹ ನೀವು ಶ್ರೀರಂಗಮ್ಗೆ ಹೋದರೆ ಭಗವಂತನ ಉತ್ಸವ ಬಂದು ಹೊರಗಡೆಗೆ ಬರುತ್ತೆ. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ಪ್ರಭು ಅವ್ರು ಎಷ್ಟು ಚೆನ್ನಾಗಿ ನಡೀತಾರೆ ನೋಡಿ ಪ್ರಭು, ಆ ಹುಡುಗಿನ ಅಂತ. ನಮ್ಮ ರಂಗನಾಥ 22 ಥರ ವೆರೈಟಿಲಿ ನಡೀತಾನೆ. ಎಷ್ಟು ಥರ? ಈಸ್ ಅ ರಿಯಲ್ ಹೀರೋ ಅಲ್ಲ. ನಾವು ಕೊಡ್ತೀವಿ, ಪ್ರಭು ಆ ಹೀರೋ ನೋಡಿ ಎಷ್ಟು ಚೆನ್ನಾಗಿ ನಡೀತದೆ. ಆದರೆ ನಮ್ಮ ರಂಗನಾಥನ ಮುಂದೆ ಈ ಎಲ್ಲ ಹೀರೋಗಳು ಏನು? ಝೀರೋ. ಆದರೆ ನಮ್ಮಪ್ಪ ಹೆಂಗೆ ನಡೀತಾರೆ. ಓಕೆ, ಉತ್ಸವಗಳು ನೋಡಿದ್ದೀರಾ? ಓಕೆ, ನಡ್ಕೊಂಡು ಬರ್ತಾದ್ರೇನೋ ಅವನು ನನಗೆ ನೋಡಬೇಕು ಅನಿಸುತ್ತೆ. ಓಕೆ, ಅದರಿಂದ ಭಗವಂತ ಅಷ್ಟು ಎಲ್ಲ ಗುಣಗಳನ್ನ ಏನೋ ಪೂರ್ಣನಾಗಿದ್ದಾನೆ ಭಗವಂತ. ನಮ್ಮಲ್ಲೆಲ್ಲ ಕಮ್ಮಿ ಇದೆ. ಅಟ್ಲೀಸ್ಟ್ ಅವನು ಸೇವೆ ಮಾಡ್ತಾ ಒಂದೊಂದು ಏನು ಮಾಡ್ತಾನೆ? ಕೃಪೆನ ಕೊಡ್ತಾನೆ, ನೀನು ಚೆನ್ನಾಗಿ ಸೇವೆ ಮಾಡಪ್ಪ ಅಂತ. ಅವ್ನು ಸೇವೆ ಮಾಡಲಿಲ್ಲ ಅಂದರೆ ಏನು ಮಾಡ್ತಾನೆ? ಕೊಟ್ಟು ಮಾಡ್ತಾರೆ. ಯಾರು? ಅವರಲ್ಲ, ಅವರು ಅಸಿಸ್ಟೆಂಟ್ ದುರ್ಗಾದೇವಿ. ಓಕೆ, ಅದರಿಂದ ಇದೆಲ್ಲ ನೆನಪಿರಬೇಕು. ಓಕೆ, ಹೀಗೆ ಸೊ ಇವಾಗ ಬಂದು ರೂಪ ಗೋಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ. ರೂಪ ಗೋಸ್ವಾಮಿಯವರು ಮತ್ತು ಸನಾತನ ಗೋಸ್ವಾಮಿಯವರು ಇಬ್ಬರು ಅಣ್ಣ ತಮ್ಮಂದಿರು. ಈ ಮುಸ್ಲಿಮ್ಸ್ ದೊರೆ ನವಾಬ್ ಹುಸೇನ್ ಶಾ ಇದ್ದಾರಲ್ಲ, ಅವ್ರಿಗೆ ಯಾರೋ ಬಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ನೋಡಿ, ಅವರಿಬ್ಬರು ಇದ್ದಾರಲ್ಲ, ಅವ್ರಿಗೆ ಇಲ್ಲ ಅಂದ್ರೂ 70 ಭಾಷೆ ಬರೋದು. ನಾನು ಲಾಸ್ಟ್ ಒಲಿಂಪಿಕ್ಕಲ್ಲಿ ಯಾರಿಗೋ 7 ಭಾಷೆ ಬರುತ್ತೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಎಲ್ಲರೂ ನಿಂತು ಕ್ಲಾಪ್ಸ್ ಹಾಕಿದ್ರು. ಆದರೆ ನಮ್ಮ ಆಚಾರ್ಯರಿಗೆ ಎಷ್ಟು ಭಾಷೆ ಬರ್ತಾ ಇದೆ? 70 ಭಾಷೆ. ಓದೋಕ್ಕೂ ಬರುತ್ತೆ, ಬರೆಯೋದಕ್ಕೂ ಬರುತ್ತೆ. ಓಕೆ, ನಮಗೆ ಎಷ್ಟು ಭಾಷೆ ಬರುತ್ತೆ? 3 ಭಾಷೆ ಬರೆದ್ರು, ಅದರಲ್ಲೂ ಅರ್ಧ ಪ್ರಭು ನನಗೆ. ಓಕೆ, ಆದರೆ ನಮ್ಮ ಆಚಾರ್ಯರಿಗೆ 70 ಭಾಷೆ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಎಲ್ಲ ಬರುತ್ತೆ. ಅಂಥ ಆಚಾರ್ಯರನ್ನ ನೀವು ಮಂತ್ರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನವಾಬ್ ಹುಸೇನ್ ಶಾ ಏನು ಮಾಡ್ತಾನೆ? ತಕ್ಷಣ ಅವರಿಬ್ಬರು ಮನೆಗೆ ಹೋಗ್ತಾನೆ. ನೋಡಿ, ನೀವು ಹಿಂದೂಗಳು ಮತ್ತು ಬ್ರಾಹ್ಮಣರನ್ನ ನೀವು ಉಳಿಸ್ಕೋಬೇಕು ಅಂದರೆ ನೀವು ನನ್ನನ್ನು ಮಂತ್ರಿಗಳಾಗಬೇಕು. ಇಲ್ಲಾಂದರೆ ಏನು ಮಾಡ್ತೀನಿ? ಎಲ್ಲರನ್ನೂ ಕೊಂದಾಕ್ಬಿಡ್ತೀನಿ. ಹಾಗೇನು ಮಾಡ್ತಾರೆ? ಒಪ್ಕೊಳ್ತಾರೆ. ಯಾಕಂದರೆ ಎಲ್ಲರೂ ಪ್ರಾಣ ಉಳಿಬೇಕಲ್ಲ, ಸುಮ್ಮನೆ ಏನಕ್ಕೆ ನೋಟು ಒಪ್ಕೊಳ್ತಾರೆ. ಇವ್ರಿಗೆ ಬಂದರು ಮುಸ್ಲಿಮ್ಸ್ ಆಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಸರ್ ನವಾಬ್ ಹುಸೇನ್ ಶಾ ಏನು ಮಾಡ್ತಾರೆ? ಸಕಾರ್ ಮಲಿಕ್ ಮತ್ತು ಧಾಬೀರ್ ಖಾಸ್ ಅಂದ್ಬಿಟ್ಟು ಏನು ಮಾಡ್ತಾರೆ? ಅವ್ರ ಹೆಸರು ಬದಲಾವಣೆ. ಅವರು ಹೊರಗಡೆಗೆ ಮಾತ್ರ, ಮನೆಗೆ ಬಂದರೆ ಭಗವಂತ ನಾಮಸ್ಮರಣೆ ಮಾಡ್ತಾಯಿದ್ರು, ಈಗ ಸಂಧ್ಯಾ ವಂದನೆ ಮಾಡ್ತಾಯಿದ್ರು, ಭಾಗವತ ಓದ್ತಾಯಿದ್ರು. ಪ್ರತಿಯೊಂದನ್ನು ಸಹ ಅವ್ರ ಮನೆಯಲ್ಲಿ ಬಂದು ಮಾಡ್ತಾಯಿದ್ರು. ರೂಪ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭುಗಳು ಯಾವಾಗ ದರ್ಶನ ಕೊಡೋ, ಅವರು ಯಾರು? ನಮ್ಮ ಕರ್ನಾಟಕದ ಬ್ರಾಹ್ಮಣರು, ಸರಸ್ವತಿ ಬ್ರಾಹ್ಮಣ ಕುಟುಂಬದವರು. ಓಕೆ, ಕರ್ನಾಟಕದವರೇ ನಮ್ಮ 3 ಆಚಾರ್ಯರುಗಳು ನಮ್ಮ ಕರ್ನಾಟಕದವರೇ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ. ಇವರು ಯಾರು ನೋಡಿ? ಈ ಭಾರತ ಭೂಮಿಲಿ ಹುಟ್ಟಬೇಕು ಅಂದರೆ ಪುಣ್ಯ ಬಡ್ದಿರ್ಬೇಕಂತೆ. ಪ್ರಭು ನಮಗೆ ಮಾಡೋಕ್ಕೆ ಟೈಮೇ ಇಲ್ಲ, ಜಪ ಮಾಡಿ ಅಂತ ಬೇರೆ ಹೇಳ್ತಿರಲ್ಲ ಪ್ರಭು ಅಂತಾರೆ. ಏನೋ ಈ ಭೂಮಿಲಿ ಹುಟ್ಟಬೇಕು ಅಂತ ದೇವತೆಗಳು ಇಲ್ಲಿ ಹುಟ್ಟಿ ಭಗವಂತ ನಾಮಸ್ಮರಣೆ ಮಾಡಿ ವೈಕುಂಠಕ್ಕೆ ಹೋಗೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಹುಟ್ಟುಬಿಟ್ಟು ಏನು ಮಾಡ್ತಾ ಇದ್ದೀವಿ? ಆರಾಮಾಗಿದ್ದೀವಿ. ಪ್ರಭು ಸಂಪಾದನೆ ಮುಖ್ಯ ಪ್ರಭು. ಏನು ಮಾಡೋದು? ಸಂಪಾದನೆ ಮಾಡಿದ್ರೆ ಸತ್ತಾಗ ಎತ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಎತ್ಕೊಂಡು ಹೋಗೋಕ್ಕಾಗತ್ತಾ? ಯಾರೂ ಸಹ ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ಮನುಷ್ಯ ಜನ್ಮದಲ್ಲಿ ಬಂದು ಅಥೋತ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಈಗ ಬಂದಿದ್ದೀವಿ, ನೆಕ್ಸ್ಟ್ ಜನ್ಮ ಸಿಗುತ್ತೋ ಸಿಗಲ್ವೋ? ಓಕೆ, ಬೇಗ ಭಗವಂತನ ಧಾಮಕ್ಕೆ ಹೋಗೋಣ. ಓಕೆ, ಎಲ್ಲ ನಮ್ಮ ಕರ್ಮಗಳ ಅನುಸಾರ ಹೆಣ್ಣು ಒಂದು ಮಣ್ಣು ಸಿಕ್ಕೇ ಸಿಗುತ್ತೆ. ಏನೋ ಹೆಣ್ಣು ಒಂದು ಮಣ್ಣು ಇದು ಸಿಕ್ಕೇ ಸಿಗುತ್ತೆ. ನೀವು ಬೇಡ ಅಂದರೂ ನಿಮ್ಮ ಹತ್ರ ದುಡ್ಡು ಬರುತ್ತೆ, ಬೇಡ ಇಲ್ಲ ಅಂದ್ರೂ ಸಹ ದುಡ್ಡು ನಿಮ್ಮ ಹತ್ರ ಕಳ್ಕೋಬೇಕು ಅಂದರೆ ಅದು ಕಳ್ಕೊಂಡು ಹೋಗುತ್ತೆ. ಆದರೆ ಭಕ್ತಿ ಮಾತ್ರ ಎಲ್ಲರಿಗೂ ಸಿಗಲ್ಲ. ಬ್ರಹ್ಮಾಂಡಕ್ಕೊಂದು ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದ ಪಾಯ್ ಭಕ್ತಿ ಲತಾ ಬೀಜ್. ಬ್ರಹ್ಮಾಂಡದಲ್ಲಿ ಭಾಗ್ಯವಂತರಿಗೆ ಮಾತ್ರ ಗುರು ಮತ್ತು ಕೃಷ್ಣನ ಕೃಪೆ ಸಿಗೋದು. ನೀವೆಲ್ಲ ತುಂಬ ಭಾಗ್ಯವಂತರು. ಇಂಥ ನಾರಾಯಣ ಪದ್ಮನಾಭ ಪ್ರಭುಗಳಂಥ ಗುರುಗಳು. ಓಕೆ, ಮತ್ತು ಎಲ್ಲ ಶುದ್ಧ ಭಕ್ತರು ಎಲ್ಲರೂ ಸಹ ನಿಮ್ಮ ಜೊತೆ ಏನು ಮಾಡ್ತಾಯಿದ್ದಾರೆ? ಇವ್ರಿಗೆ ಭಕ್ತಿ ಕೊಡಬೇಕು, ಇವ್ರು ಸೇವೆ ಮಾಡಬೇಕು ಅಂತ ಆತುರದಿಂದ ಇದ್ದಾರೆ ಅಲ್ವಾ? ಅದರಿಂದ ಅದನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಏನಕ್ಕೆ ಸಹ ಪ್ರಾಣಿಗಳಿಗೆ ಸಮ. ಏನಕ್ಕೆ ಸಮ? ಪ್ರಾಣಿಗಳಿಗೆ ಸಮ. ಪ್ರಾಣಿಗಳಿಗೆ ಎಷ್ಟು ಕಾಲಿದೆ? ನಮಗೆ ಎಷ್ಟು ಕಾಲಿದೆ? ಅಷ್ಟೇ ವ್ಯತ್ಯಾಸ. ಓಕೆ, ನಾವು 2 ಕಾಲಿ ಪ್ರಾಣಿ ಆಗಬೇಕಾ ಅಂತ ನಾವೇ ಯೋಚನೆ ಮಾಡ್ಕೋಬೇಕು.
ನೆಕ್ಸ್ಟು ಈ ರೀತಿಯಲ್ಲಿ ನಾವು ಬಂದು ಏನೋ ರೂಪ ಗೋಸ್ವಾಮಿಗಳು ಏನು ಮಾಡಿದರು, ಬಂದು ಯಾವಾಗ ಚೈತನ್ಯ ಮಹಾಪ್ರಭುಗಳ ದರ್ಶನ ಆಯಿತು ತಕ್ಷಣ ಚೈತನ್ಯ ಮಹಾಪ್ರಭುಗಳು ಆದೇಶ ಮಾಡಿದರು, ನೀನು ಬಂದು ನಾನು ಜಗನ್ನಾಥ್ಪುರಿಯಲ್ಲಿ ಬಂದು ಭೇಟಿ ಮಾಡಬೇಕು ಅಂತ. ಇವರೇನು ಮಾಡಿದ್ರು, ತಕ್ಷಣ ರಿಸೈನ್ ಬರೆದ್ರು. ರಿಸೈನ್ ಬರೆದ ತಕ್ಷಣ ಏನು ಸಿಕ್ತು, ಒಂದು ದೋಣಿ ಫುಲ್ ಚಿನ್ನದ ನಾಣ್ಯ ಕೊಟ್ಟರು. ಅವ್ರು ಹೆಂಗೆ ಡಿವೈಡ್ ಮಾಡ್ತಾರೆ, ಕಾಲು ಭಾಗ ಭಗವಂತನ ಸೇವೆಗೆ, ಕಾಲು ಭಾಗ ಪರ್ಸ್ನಲ್ ಯೂಸ್ಗೆ, ಕಾಲು ಭಾಗ ನೆಂಟರಿಸ್ಟ್ರುಗಳಿಗೆ, ಇನ್ನು ಕಾಲು ಭಾಗ ಬಂದು ವೈಷ್ಣವ್ರ ಸೇವೆಗೆ ಇಟ್ಬಿಟ್ಟು ಏನು ಮಾಡಿದ್ರು, ಹೊರಟೋದ್ರು. ಹೋಗಿ ಜಗನ್ನಾಥನ ಯಾರು ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕೆ ಹೋದರು. ಭಗವಂತನ ಬಂದು ಚೈತನ್ಯ ಮಹಾಪ್ರಭುಗಳನ್ನ ಬಂದು ಆಗ ಬಂದು ಇವರು ಶ್ಲೋಕ ಬರೀತಾರೆ, ನಮೋ ಮಹಾವಾದನಾಯ ಕೃಷ್ಣ ಪ್ರೇಮಾಯ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೆ ಗೌರವತಿಶೇ ನಮಃ. ನಮೋ ಮಹಾವಾದನಾಯ ಅಂದರೆ ಭಗವಂತನ ಭಕ್ತಿ ಕೊಡೋದಕ್ಕೆ ಸ್ವಯಂ ಭಗವಂತನ ಏನು ಮಾಡಿದ್ದಾನೆ, ಕರುಣೆ ತುಂಬಿ ಬಂದಿದ್ದಾನೆ. ನೋಡಿ, ಭಗವಂತ ಎಲ್ಲೂ ಸಹ ನೀವು ಈ ಜಾತಿ ಆ ಜಾತಿ, ಇವನು ಇಷ್ಟು ದುಡ್ಡು ಕೊಟ್ಟಿದ್ದಾನೆ, ಅವನು ಅಷ್ಟು ದುಡ್ಡು ಇಟ್ಟಿದ್ದಾನೆ ಅಂತ ಯಾವ ಥರ ಹೇಳಿದ್ದಾನೆ. ಎಲ್ಲರಿಗೂ ಏನು ಮಾಡಿದ್ದಾನೆ ಭಗವಂತ ಚೈತನ್ಯ ಮಹಾಪ್ರಭು, ಎಲ್ಲರಿಗೂ ಸಹ ಕರ್ದಿ ಹರಿನಾಮ ಕೊಟ್ಟಿದ್ದಾರೆ. ಓಕೆ, ಹಾಗೆ ನಾವು ಸಹ ಇನ್ನೊಬ್ರಿಗೂ ಸಹ ಹರಿನಾಮನ ಕೊಡಬೇಕು. ಒಬ್ಬರೇ ಜಪ ಮಾಡಿ ವೈಕುಂಠಕ್ಕೆ ಹೋದ್ರೆ ಏನು ಮಾಡ್ತದೆ, ಪ್ರಭು ನಾನು ಒಬ್ಬನೇ ಸೈಲೆಂಟಾಗಿ ಮನೆಯಲ್ಲೇ ಜಪ ಮಾಡಿಬಿಡ್ತೀನಿ ಪ್ರಭು ಅಂತ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ನಾವು ಏನು ಜಪ ಮಾಡ್ತೀವಿ ಇನ್ನೊಬ್ರು ನಿಮಗೂ ಒಳ್ಳೇದಾಗುತ್ತೆ, ನೀವು ಮಾಡಿ ಅಂದರೆ ಏನಾಗುತ್ತೆ, ಅವರು ಶುದ್ಧ ಭಕ್ತಿಗೆ ಬರ್ತಾರೆ. ಯಾರು ಇನ್ನೊಬ್ರಿಗೆ ಭಕ್ತಿ ಕರ್ಕೊಂಬರ್ತಾರಲ್ಲ ಅವ್ರಿಗೆ ಮೊದಲು ವೈಕುಂಠ ಪ್ರಾಪ್ತಿ ಆಗುತ್ತೆ. ಯಾರಿಗೆ, ಯಾರು ನೀವು ಬನ್ನಿ ನೀವು ಜಪ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ಅಂತ ಯಾರು ಹೇಳ್ತಾರೆ ಅವನಿಗೂ ಸಹ ಏನಾಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ. ಇವ್ರು ಜಪ ಮಾಡ್ತಾ ಇರ್ತಾರೆ, ಆ ಪುಣ್ಯನೂ ಸಹ ನಿಮಗೇನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹೀಗೆ ಅಂಥ ಒಂದು ಕರುಣಾಶಾಲಿ ಚೈತನ್ಯ ಮಹಾಪ್ರಭು ಏನು ಮಾಡ್ತಾರೆ, ಆದೇಶ ಮಾಡ್ತಾರೆ, ನೀವು ವೃಂದಾವನಕ್ಕೆ ಹೋಗಿ ಅಲ್ಲಿ ಬಂದು ನೀವು ಭಗವಂತನ ಬಗ್ಗೆ ಬರೀರಿ ಮತ್ತು ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಅಂತ. ವೃಂದಾವನಕ್ಕೆ ಹೋಗ್ತಾರೆ, ಇವ್ರು ಭಗವಂತನ ಬಗ್ಗೆ ಬರೀತಾ ಇದ್ರೆ ಏನೋ ಎಲ್ಲ ಕಡೆನೂ ಮಳೆ ಬೈತಾ ಇದ್ರೆ ಇವ್ರು ಕೂತಿರೋ ಜಾಗ ಮಾತ್ರ ಮಳೆ ಬೈಯಲ್ಲ, ಡ್ರೈ ಆಗಿದೆ. ನೋಡಿ ಎಷ್ಟು ಶುದ್ಧ ಭಕ್ತ ಇರಬೇಕು. ಜಪ ಮಾಡ್ತಾ ಇದ್ರೆ 3 ದಿನ ಆದರೂ ಜಪ ಮುಗಿಯೋದೇ ಇಲ್ಲ. ಭಗವಂತನಿಗೆ ಚಿಂತೆ, ನನ್ನ ಭಕ್ತ ಬಂದು ಇನ್ನೂ ಪ್ರಸಾದನೆ ತೊಗೊಂಡಿಲ್ವ ಅಂತ ಭಗವಂತನಿಗೆ ಚಿಂತೆ. ಓಕೆ, ಸೊ ಅವ್ರಿಗೆ ಚಿಂತೆ ಆಗಿಬಿಡುತ್ತೆ, ನಾನು ಇಷ್ಟು ದಿನ ಆಯಿತು ಭಗವಂತ ಬಂದು ಎಲ್ಲೂ ಸಹ ನನಗೆ ಕಾಣಿಸ್ಕೊಳ್ಳಿಲ್ವಲ್ಲ ಅಂದ್ಬಿಟ್ಟು ಚಿಂತೆ ಪಡ್ತಾ ಇದ್ದಾರೆ. ಒಂದು ಚಿಕ್ಕ ಮಗು ಬರುತ್ತೆ, ಗುರುಗಳೇ ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಬಂದು ಒಂದು ಹಸು ಬಂದು ಏನು ಮಾಡ್ತಾ ಇದೆ, ಅಲ್ಲಿ ಹಾಲು ಕೊಟ್ಬಿಟ್ಟು ಹೋಗ್ತಾ ಇದೆ ಡೈಲಿ ಅಂತ. ಇವರು ಸಹ ಹೋಗಿ ನೋಡ್ತಾರೆ, ಒಂದು ಹಸು ಬರ್ತಾ ಇದೆ, ಅಲ್ಲಿ ಹಾಲು ಕೊಡ್ತಾ ಇದೆ, ಹೋಗ್ಬಿಡ್ತಾ ಇದೆ. ತಕ್ಷಣ ಏನು ಮಾಡ್ತಾರೆ, ಇವರು ಊರವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಆ ಜಾಗನ ಬಂದು ತೆಗಿತಾರೆ, ಅಲ್ಲಿ ರಾಧಾ ಗೋವಿಂದನ ವಿಗ್ರಹ ಇರುತ್ತೆ. ಸೊ ರಾಧಾ ಗೋವಿಂದನಿಗೆ ಒಂದು ದೇವಸ್ಥಾನನ ಕಟ್ಟಿಸ್ತಾರೆ. ಇವರು ದೇವಸ್ಥಾನ ಕಟ್ಟಿಸಿ ಭಗವಂತನ ಆರಾಧನೆ ಮಾಡ್ತಾರೆ. ಇವತ್ತು ಸಹ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡಿದರೆ ರಾಧಾ ಗೋವಿಂದನ ದೇವಸ್ಥಾನ ಅಂದರೆ ನೀವು ಆ ವಿಗ್ರಹನ ನೀವು ದರ್ಶನ ಮಾಡ್ಬೋದು. ಓಕೆ, ಹೀಗೆ ರೂಪಗೋಸ ನಮ್ಮ ಇಸ್ಕಾನ್ ಭಕ್ತರನ್ನೆಲ್ಲರನ್ನೂ ಸಹ ರೂಪಾನುಗಾಸ ಅಂತ ಕರೀತಾರೆ. ಏನಂತ ಕರೀತಾರೆ, ರೂಪಾನುಗಾಸ ಅಂದರೆ ರೂಪ ಗೋಸ್ವಾಮಿಗಳು ನಮಗೇನು, ನಾವು ಉಪದೇಶಾಮೃತ ಅಂತ ಒಂದು ಬುಕ್ಕು ಪ್ರಭುಗಳು ಆಲ್ರೆಡಿ ನಿಮಗೆಲ್ಲ ತೊಗೊಂಡಿರಬೇಕು ಅಂದ್ಕೊಳ್ತಿದ್ದೀನಿ. ಉಪದೇಶಾಮೃತ ನೆಕ್ಸ್ಟ್ ತಗೊಳ್ತಾರೆ. ನೀವು ಇನ್ನೂ ಶುದ್ಧವಾಗಿ ಭಕ್ತಿ ಮಾಡ್ತಾಯಿದ್ರೆ ಏನು ಮಾಡ್ತಾರೆ, ಉಪದೇಶಾಮೃತ ಬುಕ್ಕು. ನಾವು ಭಕ್ತ ಅಂದರೆ ಹೇಗಿರಬೇಕು ಅನ್ನೋದನ್ನು ಅವರು ಬಂದು ಬರೀತಾರೆ. ಅದರಲ್ಲಿ ನಾವು ಹೇಗೆ ಭಕ್ತರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ಇಲ್ಲೇ ಇದೆ ಬುಕ್ಕು, ಇಲ್ಲೆಲ್ಲ ಇದೆ. ಓಕೆ, ಸೊ ನೀವು ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಓಕೆ, ಈ ರೀತಿ ಇಸ್ಕಾನ್ ಭಕ್ತನ ಬಂದು ರೂಪಾನುಗಾಸ ಅಂತಲೂ ಸಹ ಕರೀತಾರೆ. ಸೊ ಹೀಗೆ ನಮ್ಮ ರೂಪ ಗೋಸ್ವಾಮಿಗಳು ಅಷ್ಟೊಂದು ಶ್ರೇಷ್ಠರಾದವರು. ನೆಕ್ಸ್ಟ್ ಬಂದು ಸನಾತನ ಗೋಸ್ವಾಮಿ ಬಂದು ಏನು ಮಾಡ್ತಾರೋ, ಇವರು ಅವರ ಅಣ್ಣ ರೂಪ ಗೋಸ್ವಾಮಿಯವರ ಅಣ್ಣ ಇವ್ರು ಏನು ಮಾಡಿದ್ರು, ಆರಾಮಾಗಿ ಮನೇಲಿ ಏನು ಮಾಡಿದ್ರು, ಡ್ಯೂಟಿಗೆ ಹೋಗಲ್ಲ, ಭಕ್ತರ ಜೊತೆ ಏನು ಮಾಡಿದ್ರು, ಕೂತ್ಕೊಂಡು ಈ ರೀತಿ ಪ್ರವಚನ ಮಾಡ್ಕೊಂಡು ಕೂತ್ಕೊಂಡ್ರು. ನವಾಬುಷೇನ್ ಶಾ ತನ್ನ ಸೈನಿಕರನ್ನು ಕಳಿಸ್ತಾರೆ. ಇವ್ರು ಏನು ಮಾಡ್ತಾರೆ ನೋಡ್ಕೊಂಬ ಅಂತ ಕಳಿಸಿದ್ರೆ, ಇವ್ರು ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಭಗವಂತ ನಾಮಸ್ಮರಣೆ ಮತ್ತು ಭಾಗವತ ಪ್ರವಚನ ಬಂದು ಅವ್ರ ಮನೇಲಿ ನಡೀತಾ ಇದೆ. ಇದನ್ನು ತೊಗೊಂಡು ರಿಪೋರ್ಟ್ ಮಾಡಿದರು. ತಕ್ಷಣ ಮುಸ್ಲಿಮ್ಸ್ ರಾಜ ಏನು ಮಾಡ್ತಾರೆ, ಇವನ್ನ ಜೈಲಿಗೆ ಹಾಕ್ಬಿಡ್ತಾರೆ. ರೂಪ ಗೋಸ್ವಾಮಿಗಳು 25% ಏನು ಚಿನ್ನದ ನಾಣ್ಯ ಇಟ್ಟಿದ್ರಲ್ಲ, ಆ ಜೈಲರ್ಗೆ ಬಂದು ಏನು ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ಲಂಚ ಕೊಟ್ಬಿಟ್ಟು ಏನು ಮಾಡ್ತಾರೆ, ರಾತ್ರಿನ ಅವ್ರು ಬಿಡಿಸ್ಬಿಟ್ಟಾಗ ಏನಾಗುತ್ತೆ, ಸನಾತನ ಗೋಸ್ವಾಮಿಗಳು ಬರ್ತಾರೆ. ಬಂದು ಸೊ ಒಂದು ಕಾಡಿನ ಮಾರ್ಗದಲ್ಲಿ ಬರ್ತಾರೆ. ಮಾರ್ಗದಲ್ಲಿ ಬಂದು ಅವ್ರಿಗೆ ಒಂದು ಏನಾಗುತ್ತೆ, ಒಂದು ಚರ್ಮದ ಒಂದು ಕಾಯಿಲೆ ಆಗಿಬಿಡುತ್ತೆ. ಎಷ್ಟು ನೋವು ಆಗುತ್ತೆ ಅಂದರೆ ಅವ್ರು ಪೂರಿಗೆ ಬರ್ತಾರೆ. ಪೂರಿಗೆ ಬಂದು ಹೋಗಿ ಜಗನ್ನಾಥನ ರಥಕ್ಕೆ ನನ್ನ ಪ್ರಾಣನ ಅರ್ಪಣೆ ಮಾಡಿಬಿಡೋಣ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭು ಕರಿತಾ ಇರ್ತಾರೆ, ನೋಡು
ಈ ದೇಹ ಬಂದು ನಿಂದಲ್ಲ, ಇದು ಬಂದು ಈ ದೇಹ ಬಂದು ಯಾರ್ದು? ಕೃಷ್ಣಂದು. ಸೊ ಹೀಗೆ ಭಗವಂತ ಬಂದು ಏನು ಮಾಡ್ತಾರೆ, ಅವ್ರಿಗೆ ಬಂದು ಆದೇಶ ಮಾಡಿದ್ದಾರೆ, ನಿನಗೆ ಅವರು ಯಾವಾಗ ಭಗವಂತನ ಸ್ಪರ್ಶ ಆಗೋಯ್ತೋ ಆಗೇನಾಗುತ್ತೋ ಅವ್ರ ಕಾಯಿಲೆ ಎಲ್ಲ ಏನಾಗುತ್ತೆ, ವಾಸ ಆಗುತ್ತೆ. ಆಗ ಬಂದು ಸನಾತನ ಗೋಸ್ವಾಮಿಗಳಿಗೂ ಏನು ಮಾಡ್ತಾರೆ, ಆದೇಶ ಮಾಡ್ತಾರೆ, ನೀವು ವೃಂದಾವನಕ್ಕೆ ಹೋಗಿ ನೀವು ಸಹ ಭಗವಂತನ ಸೇವೆ ಮಾಡಿ, ಅಲ್ಲಿ ಬರೀರಿ ಮತ್ತು ಭಗವಂತನ ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಅಂತ. ಇವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋದಾಗ ಮನೆಗೆ ಊಟ ಮಾಡೋದಕ್ಕೂ ಭಿಕ್ಷೆ ಬೇಟನೆ ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಂದು ಮದನ ಮೋಹನ ದೇವಸ್ಥಾನ ವಿಗ್ರಹ ಬಂದು ನಮ್ಮ ಪ್ರಭು ಥರ ಚಿಕ್ಕ ಮಗು ಅವ್ರ ಜೊತೆ ಆಟ ಆಡ್ತಾ ಇರ್ತಾರೆ ಭಗವಂತ. ಇದನ್ನು ಭಗವಂತ ಸನಾತನ ಗೋಸ್ವಾಮಿಗಳು ನೋಡ್ತಾರೆ, ಇವರು ಸಹ ನೋಡ್ತಾರೆ. ನೋಡಾದ್ಮೇಲೆ ಏನಾಗುತ್ತೆ, ಇವ್ರು ಹೋಗ್ತಾರೆ. ಅವತ್ತು ಮಲಗ್ದಾಗ ಏನಾಗುತ್ತೆ, ಭಗವಂತ ಅವ್ರ ಕನಸಿನಲ್ಲಿ ಬರ್ತಾನೆ, ನೋಡೋ ನನ್ನನ್ನು ನಾಳೆ ಬಂದು ನೀನು ಕರ್ಕೊಂಡು ಹೋಗ್ಬೇಕು ನನ್ನನ್ನು. ಆ ಬ್ರಾಹ್ಮಣನ ಮನೆ ಕನಸಿನಲ್ಲಿ ಬರ್ತಾನೆ, ನೋಡೋ ನಾಳೆ ಬಂದು ಏನು ಮಾಡೋ, ನನ್ನನ್ನು ನೀನು ಕರ್ಕೊಂಡು ಹೋಗೋಂತ. ಅವ್ರಿಗೆ ಸನಾತನ ಗೋಸ್ವಾಮಿಗಳಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಆದೇಶ ಆಗುತ್ತೆ. ಆಗೇನು ಮಾಡ್ತಾರೆ, ಬ್ರಾಹ್ಮಣನ ವಿಗ್ರಹ ಬಂದು ಇಟ್ಕೊಂಡು ಬರ್ತಾ ಇದ್ದಾರೆ, ಸನಾತನ ಗೋಸ್ವಾಮಿಗಳು ಬರ್ತಾ ಇದ್ದಾರೆ, ಇಬ್ಬರು ಭೇಟಿ ಆಗ್ತಾರೆ, ಅವ್ರ ವಿಗ್ರಹನ ಹ್ಯಾಂಡ್ ಓವರ್ ಮಾಡ್ತಾರೆ. ಕರ್ಕೊಂಬಂದು ಏನು ಮಾಡ್ತಾರೆ, ಒಂದು ಮರದ ಅವರು ಜಪ ಮಾಡ್ತಾರಲ್ಲ, ಅದು ಒಂದು ಇದ್ರ ಥರ ಇರುತ್ತೆ, ಪೊಟ್ರೆ ಥರ, ಅದರಲ್ಲಿ ಇಟ್ಬಿಟ್ಟು ಏನು ಮಾಡ್ತಾರೆ, ಕುತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಅವತ್ತೊಂದು ಏನು ಭಿಕ್ಷೆ ಬಂತು ಅದರಲ್ಲಿ ಏನು ಮಾಡ್ತಾರೆ, ರೊಟ್ಟಿ ಮಾಡಿಬಿಟ್ಟು ಭಗವಂತನ ನೈವೇದ್ಯ ಇಡ್ತಾರೆ. ಭಗವಂತ ಹೇಳ್ತಾನೆ, ಇದಕ್ಕೊಂದು ಸ್ವಲ್ಪ ಉಪ್ಪಾರ ಹಾಕ್ಬಾರ್ದಪ್ಪ. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೋಡೋ ಇವತ್ತು ಉಪ್ಪು ಕೇಳಿದ್ಯಾ, ನಾಳೆ ನೀನು ಬೆಣ್ಣೆ ಕೇಳ್ತೀಯಾ, ನೀನು ಹಂಗಾದ್ರೆ ನಾನು ಮೊದಲೇ ಸನ್ಯಾಸಿ, ನಾನು ಏನು ತಾನೇ ಕೊಡೋಕ್ಕಾಗುತ್ತೆ, ನನ್ನ ಜೊತೆ ಇರೋದಾದ್ರೆ ಇರೋ, ಇಲ್ಲಾಂದ್ರೆ ಹೋಗಿ ರೈಟ್. ಹಾಗೇನು ಮಾಡ್ತಾನೆ ಭಗವಂತ. ನೋಡಿ, ಭಗವಂತ ಭಕ್ತರ ದಿನ ನೀನು ಏನು ಕೊಡ್ತೀಯ ನಾನು ಅದನ್ನೇ ತಿಂತೀನಿ. ಓಕೆ, ಭಗವಂತ ನೈವೇದ್ಯನ ಸ್ವೀಕರಿಸ್ತಾನೆ. ಓಕೆ, ಏನಾಗುತ್ತೆ, ತಕ್ಷಣ ಯಮುನಾ ನದಿಯಲ್ಲಿ ಒಂದು ಉಪ್ಪಿನ ಹಡಗು ನಿಂತೋಗ್ಬಿಡುತ್ತೆ. ಏನಾಗುತ್ತೆ, ಅಲ್ಲಿ ಊರಿನವ್ರೆಲ್ಲರೂ ಬಂದು ಅವ್ರು ಬರ್ತಾರೆ, ಯಾರು ಸಹಾಯ ಮಾಡ್ಬೋದು, ನೋಡಿ ಅಲ್ಲಿ ಗುರುಗಳಿದ್ದಾರೆ, ಅವ್ರ ಹತ್ರಕ್ಕೆ ಹೋಗಿ ಅಂತ ಬಂದು ಸನಾತನ ಗೋಸ್ವಾಮಿಗಳನ್ನ ಕೇಳ್ಕೊಡ್ತಾರೆ, ಗುರುಗಳೇ ಅಲ್ಲಿ ಉಪ್ಪಿನ ಹಡಗು ನಿಂತೋಗ್ಬಿಟ್ಟಿದೆ, ಏನು ಮಾಡ್ಬೋದು ಅಂತ. ಉಪ್ಪಿನ ಹಡಗು ನಿಂತೋಯ್ತು ಅಂದರೆ ಯಾರ ಹತ್ರಕ್ಕೆ ಹೋಗ್ಬೇಕು, ಈ ಕಪ್ಪು ಹುಡುಗನ ಹತ್ರಕ್ಕೆ ಹೋಗಪ್ಪ, ಇವರೇ ನಿನಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ತೋರಿಸ್ತಾರೆ. ಅವ್ರು ಹೋಗಿ ಬೇಡ್ಕೊಳ್ತಾರೆ, ಏನಂತ, ಭಗವಂತ ನಾನು ಉಪ್ಪಿನ ಹಡಗು ಏನಾದ್ರೂ ಮೂವ್ ಆದರೆ ಅದ್ರಲ್ಲಿ ಏನು ದುಡ್ಡು ಬರುತ್ತೆ ಅದರಲ್ಲಿ ಏನು ಮಾಡ್ತೀನಿ, ನಿನಗೊಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ. ತಕ್ಷಣ ಮಳೆ ಬರುತ್ತೆ, ಅದು ಊದ್ಕೊಂಡಿತ್ತಲ್ಲ, ಇಮಿಡಿಯೇಟ್ಲಿ ಹಡಗು ಏನಾಗುತ್ತೆ, ಮೇಲ್ಗಡೆಗೆ ಬರುತ್ತೆ. ಅವ್ರು ಹೋಗಿ ಉಪ್ಪಿನ ಮಾರ್ತಾರೆ, ಅದರಿಂದ ಬಂದದ ಹಣದಲ್ಲಿ ಬಂದು ಭಗವಂತನಿಗೆ ದೇವಸ್ಥಾನ ಕಟ್ಟಿಸ್ತಾರೆ. ಆ ದೇವಸ್ಥಾನ ರಾಧಾ ಮದನ ಮೋಹನ ದೇವಸ್ಥಾನ. ಓಕೆ, ಇವತ್ತೂ ಸಹ ಆ ದೇವಸ್ಥಾನ ಅಲ್ಲೇ ಇದೆ. ಸೊ ಹೀಗೆ ಇದು ಒಂದು ಸನಾತನ ಗೋಸ್ವಾಮಿಗಳ ಒಂದು ಜೀವನದ ಒಂದು ಕತೆ. ನೆಕ್ಸ್ಟ್ ಬಂದು ರಘುನಾಥ ಭಟ್ಟ ಗೋಸ್ವಾಮಿ. ರಘುನಾಥ ಭಟ್ಟ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುನ ಅವರ ತಂದೆ ಹೆಸರು ಬಂದು ತಪನ ಮಿಶ್ರ. ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇಲೆ ಅವರು ವಾರಣಾಸಿಯಲ್ಲಿ ನೆಲೆಸಿರ್ತಾರೆ. ಇವ್ರಿಗೂ ಸಹ ಒಬ್ಬನೇ ಮಗ ರಘುನಾಥ ಭಟ್ಟ. ಸೊ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವ ಆದಮೇಲೆ ವಾರಣಾಸಿಗೆ ಬಂದಿದ್ದಾರೆ. ಸಂಕೀರ್ತನೆ ನಡೀತಾ ಇದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ನಡೀತಾ ಇದೆ. ತಕ್ಷಣ ಇವರು ನದಿಲಿ ಸ್ನಾನ ಮಾಡ್ತಿರೋರು ಸಂಕೀರ್ತನೆ ಶಬ್ದ ಕೇಳ್ಕೊಂಡು ಬಂದು ನೋಡಿದರೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವ ತಗೊಂಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳಿಗೇನು ಸುಂದರವಾದ ಕೂದಲು, ಕೇಶವ ಅಂತ ಕರೀತಾರೆ. ಕೇಶವ ಅಂದರೆ ಏನು, ಸುಂದರವಾದ ಕೂದಲನ್ನು ಉಳ್ಳವನು ಅಥವಾ ಕೇಶಿ ರಾಕ್ಷಸನನ್ನು ಕೊಂದವನು, ಈ ರೀತಿ ಎರಡು ಅರ್ಥಗಳು ಬರುತ್ತೆ. ಓಕೆ, ಸೊ ಹೀಗೆ ಭಗವಂತನ ಒಂದು ನೋಡಿದ ತಕ್ಷಣ ಇವ್ರಿಗೆ ಮನಸ್ಸಿನಲ್ಲಿ ಇದಾಗುತ್ತೆ. ಸೊ ತಕ್ಷಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡೋಗಿ ಪ್ರಸಾದ ಎಲ್ಲ ಮಾಡ್ತಾರೆ. ಸೇವೆಗೆ ಬಂದು ರಘುನಾಥ ಭಟ್ಟ ಗೋಸ್ವಾಮಿನ ಬಿಡ್ತಾರೆ. ಭಗವಂತನ ಸೇವೆಗೆ ಬಿಟ್ಟಿದ್ದಾರೆ. ಸೇವೆ ಮಾಡಬೇಕಾದ್ರೆ ಭಗವಂತ ಬಿಟ್ಟಂಥ ಪ್ರಸಾದನ ಉಚ್ಚಿಷ್ಟನ ಬಂದು ತಿಂತಾರೆ. ಭಗವಂತನ ಪಾದನ ಬಂದು ಸ್ಪರ್ಶ ಮಾಡ್ತಾರೆ. ನೋಡಿ, ಜಗತ್ತಿಗೆ ಒಡೆಯನಾದಂಥ ತಂದೆನೇ ಸೇವೆ ಮಾಡುವಂಥ ಭಾಗ್ಯ ರಘುನಾಥ ಭಟ್ಟ ಗೋಸ್ವಾಮಿ ಮಗು ಇರಬೇಕಾದ್ರೆ. ನೋಡಿ, ಭಗವಂತನ ಒಂದು ಏನೋ ಭಗವಂತನ ಪಾದ ಧೂಳು ಅವ್ರ ಮನೆಗೆ ಸ್ಪರ್ಶ ಆಗಿದೆ. ನೋಡಿ, ಶುದ್ಧ ಭಕ್ತರು, ಭಗವಂತ ಮತ್ತು ಶುದ್ಧ ಭಕ್ತರು ಪಾದ ಧೂಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಆ್ಯಕ್ಚುಲಿ ಬಂದು ನಮ್ಮ ಹನುಮಂತ ಇದ್ದಾರಲ್ಲ, ಹನುಮಂತನ ಸಂಗೀತ ಗುರುಗಳು ಯಾರು? ಆ್ಯಕ್ಚುಲಿ ಇದೊಂದು ಸ್ವಲ್ಪ ಜಾಸ್ತಿ ಆಯಿತು. ಹನುಮಂತನ ಗುರುಗಳು ಯಾರು? ಸೂರ್ಯದೇವ. ಓಕೆ, ಅವ್ರಿಗೆ ಸಂಗೀತ ಗುರುಗಳು ಬಂದು ನಾರದ ಮುನಿಗಳು. ಓಕೆ, ನಾರದ ಮುನಿಗಳಿಗೆ ಅವ್ರಿಗೆ ಸಂಗೀತ ಹೇಳ್ಕೊಡ್ತಾ ಇರ್ತಾರೆ. ಇಬ್ಬರು ಸಂಗೀತ ನೃತ್ಯ ಮಾಡ್ತಾ ಇವ್ರದ್ದು ಏನಾಯಿತು, ವೀಣೆ ಬಿದ್ದೋಯ್ತು. ಸಂಗೀತ ಮಾಡ್ತಾ ಇರ್ಬೇಕಾದ್ರೆ ಬಂಡೆನೂ ಸಹ ಕರ್ಗೋಗ್ಬಿಡ್ತು. ಬಂಡೆ ಕರ್ಗೋಯ್ತಲ್ಲ, ವೀಣೆ ಬೇರೆ ಬಿದ್ದೋಯ್ತು.
ಏನಾಗೋಯ್ತು, ಅವ್ರ ಸಂಗೀತ ನಿಲ್ಲಿಸಿದ ತಕ್ಷಣ ಬಂಡೆ ಏನಾಗೋಯ್ತು, ಗಟ್ಟಿ ಆಗೋಯ್ತು. ವೀಣೆ ಏನಾಗೋಯ್ತು, ಆ ಬಂಡೆ ಒಳಗಡೆ ಸಿಗಾಕೋಯ್ತು. ಹನುಮಂತನ ಕೇಳ್ತಾರೆ, ಇನ್ನೊಂದು ಸತಿ ಕೀರ್ತನೆ ಮಾಡ್ತೀಯಪ್ಪ? ನಾನು ಕೀರ್ತನೆ ಮಾಡಲ್ಲಪ್ಪ ಅಂದ್ಬಿಟ್ಟು ಓಡೋಗ್ತಾರೆ. ಹೊರಟು ಏನು ಮಾಡ್ತಾರೆ, ಮನೆ ಒಳಗಡೆ ಎಲ್ಲ ಓಡೋಗ್ತಾರೆ. ಮನೆ ಒಳಗಡೆ ಎಲ್ಲ ಓಡಿ 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 ನಾರದ ಮುನಿಗಳು ಹಿಂದೆ ಓಡಿ 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 ಬರ್ತಾರೆ. ಬಂದ್ಬಿಟ್ಟು ಏನು ಮಾಡಿದ್ರು, ಮತ್ತೆ ಅದೇ ಬಂದು ನಿಂತ್ಕೊಳ್ತಾರೆ. ಗುರುಗಳೇ, ಇವಾಗ ನಾನು ಕೀರ್ತನೆ ಮಾಡ್ತೀನಿ. ಯಾಕೆ ಹೇಳಿ, ನಿಮ್ಮ ಪಾದದ ಧೂಳಿನ ಸ್ಪರ್ಶ ನಮ್ಮ ಮನೆಗೆ ಆಗ್ಬೇಕಾಯ್ತು, ಇದು ಆಗೋಯ್ತು. ಈಗ ನಾನು ಏನು ಮಾಡ್ತೀನಿ, ಕೀರ್ತನೆ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಗ ಕೀರ್ತನೆ ಮಾಡ್ತಾರೆ. ಹಾಗೇನಾಗುತ್ತೆ, ಮತ್ತೆ ಬಂಡೆ ಕರಗುತ್ತೆ. ನಾರದ ಮುನಿಗಳು ಆ ವೀಣೆಯನ್ನೇ ತಗೊಳ್ತಾರೆ. ಹೀಗೆ ಹನುಮಂತ ಹೇಳ್ತಾರೆ, ರಾಮನಾಮನ ನನಗೆ ಉಸಿರು ಬೇಕಾದ್ರೆ ತಗೊಳ್ಳೋದನ್ನು ಬೇಕಾದ್ರೆ ನಾನು ನಿಲ್ಲಿಸ್ಬಿಡ್ತೀನಿ, ಆದರೆ ರಾಮನಾಮನ ನನಗೆ ನಿಲ್ಸೋಕ್ಕಾಗಲ್ಲ. ಆದರೆ ನಾವೇನು ಮಾಡ್ತೀವಿ, ಉಸಿರು ಚೆನ್ನಾಗಿ ತಗೋತಾ ಇದ್ವಿ ಅಂತ. ಆದರೆ ರಾಮನಾಮ ಜಪ ಮಾಡ್ರಪ್ಪ ಅಂದರೆ, ಪ್ರಭು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಪ್ರಭು, 2 ಮಕ್ಕಳು ನನಗೆ, ಅವಕ್ಕೂ ಬೇರೆ ಮೇವು ಹಾಕಬೇಕು, ಇವೆಲ್ಲ ಮಾಡಿಕೊಂಡು ಜಪ ಮಾಡೋದು ಅಂದರೆ ಕಷ್ಟ ಅಲ್ವಾ ಪ್ರಭು ಅಂತ ಹೇಳ್ತೀವಿ. ಆದರೆ ಏನು ಮಾಡೋದು, ಸಹಾಯ ಸಮಯ ಅಂತ್ಯಕಾಲ ನಾರಾಯಣ ಸ್ಮರಣೆ ಬರಬೇಕು ಅಂದರೆ ಚೆನ್ನಾಗಿರ್ಬೇಕಾದ್ರೆ ಮಾಡಬೇಕಲ್ಲ. ದೇವ್ರಿಗೆ ಬಾಡೋಗಿರೋ ಹೂ ಇಟ್ಟಿದ್ದೀವ, ಫ್ರೆಶ್ ಆಗಿರೋ ಹೂ ಇಟ್ಟಿದ್ದೀವಿ. ಇವಾಗೆಲ್ಲ ಸ್ವಲ್ಪ ಫ್ರೆಶ್ ಆಗಿದ್ದೀವಿ, ಹೌದಲ್ಲ? ಸ್ವಲ್ಪ ಓದ್ಬೋದು, ತಿಳ್ಕೊಬೋದು, ಸೇವೆ ಮಾಡ್ಬೋದು, ಭಗವಂತನ ಗುಣದಾನ ಆಡೋದು. ಬಾಡೋದ್ಮೇಲೆ ಇಟ್ಟಕ್ಕಾಗುತ್ತೆ? ನಾಳೆ ಈ ಹೂನ ತೆಗೆದುಬಿಟ್ಟು ಏನು ಮಾಡ್ತಾರೆ, ಡಸ್ಟ್ಬಿನ್ಗೆ ಹಾಕ್ತಾರೆ. ಹಂಗೆ ನಾವು ಏನಾಗುತ್ತೆ, ಇವಾಗಲೇ ಯಾಕೆ ಭಕ್ತಿ ಮಾಡ್ತೀವಿ, ಅಯ್ಯೋ ಜಪ ಮಣಿ ಬೇರೆ ಕೊಟ್ಟಾರ ಇಸ್ಕೊನವರು, ಮೈಂಡ್ ವಾಸ್ ಮಾಡ್ಬಿಟ್ಟಾರ ಬುಡ್ನಿಂದ, ಏನೋ ಹಿಂಗೆ ಹೇಳೋದು. ಮೊನ್ನೆ ಆ್ಯಕ್ಚುಲಿ ನಾನು ಸ್ವಲ್ಪ ಯಾರನ್ನೂ ಬಿಡೋರ್ನಲ್ಲ, ಹಿಂಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಜಪ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದೀನಿ. ಪ್ರಭು ನನಗೂ ಹಿಂಗೆ ಹೇಳ್ದೆ ಪ್ರಭು, ಆ ಟ್ಯಾಕ್ಸಿ ಅವ್ರ ಕಸ್ಟಮರ್ ಇದ್ರಲ್ಲ ಪ್ರಭು, ಬಿಡಿ ನಿಮಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟಾರೆ ಬಿಡಿ ಅಂದರು ಪ್ರಭು. ವಾಶ್ ಮಾಡೋಕ್ಕಿದ್ರೆ ತಾನೇ ಏನಾದರೂ ನಮ್ಮ ತಲೆ ಒಳಗಡೆ ಅಲ್ವಾ, ಒಳ್ಳೇದಾದ್ರೂ ಸಹ ಇದ್ದಾಗ ಏನಾಗುತ್ತೆ, ಒಳ್ಳೆ ಭಾವನೆಗಳು ಬರುತ್ತೆ. ಹೀಗೆ ನಾವೇನು ಮಾಡಬೇಕು, ಒಳ್ಳೆ ಗುಣಗಳು ಬರಬೇಕು ಅಂದರೆ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು. ಮಕ್ಕಳು ಜಪ ಮಾಡೋದ್ರಿಂದ ಏನಾಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನು ದೊಡ್ಡವ್ರು ಜಪ ಮಾಡಿದ್ರೆ, ಚಿಕ್ಕವ್ರಿಗೆ ಬಂದು ಏನು ಚಿಂತೆ ಅಂದರೆ, ನಾನು ಇನ್ನೂ ದೊಡ್ಡವನೇ ಆಗಿಲ್ವಲ್ಲ ಅಂತ ಚಿಂತೆ. ದೊಡ್ಡವ್ರಿಗೆ ಏನು ಚಿಂತೆ ಅಂದರೆ, ಇನ್ನೂ ನಮ್ಮ ಟೈಮೇ ಹೋಗಿಲ್ವಲ್ಲಪ್ಪ ಅಂತ ಚಿಂತೆ. ಹೌದಲ್ಲ? ಸತ್ಯ ಹೇಳ್ತದೆ, ನಿಜ ಹೇಳ್ತದೆ. ಬೇಜಾರಾದರೆ ನನಗೆ ಹೇಳ್ಬೇಕು. ಓಕೆ, ನಾವು ಸ್ವಲ್ಪ ಹಿಂಗೇನೆ. ಓಕೆ, ಸೊ ಹೀಗೆ ಚಿಕ್ಕವ್ರಿಗೆ ಏನು ಚಿಂತೆ, ಪ್ರಭು ನಾನು ಯಾವಾಗ ದೊಡ್ಡವನಾಗ್ತೀನಿ ಅಂತ. ಹೀಗೆ ರಘುನಾಥ ದಾಸ ಗೋಸ್ವಾಮಿಗೂ ಇದೇ ಚಿಂತೆ, ನಾನು ಯಾವಾಗ ದೊಡ್ಡವನಾಗ್ತೀನಿ, ಯಾವಾಗ ಚೈತನ್ಯ ಮಹಾಪ್ರಭು ಸೇವೆ ಮಾಡ್ತೀನಿ ಅಂತ ಚಿಂತೆ. ಸೊ ಇದು ಉತ್ಸಾಹ ಇರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ, ಬೇಗ ಬೇಗ ತನ್ನ ವಿದ್ಯಾಭ್ಯಾಸನ ಮುಗಿಸ್ಬಿಡ್ತಾನೆ. ತಪನ್ ಮಿಶ್ರಾಗ ಹೇಳ್ತಾನೆ, ಅಪ್ಪ ಈಗಲಾದರೂ ನಾನು ಹೋಗ್ಬೋದಾ ಚೈತನ್ಯ ಮಹಾಪ್ರಭು ಭೇಟಿ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಗ್ರಾಂಟೆಡ್, ಸೊ ಪರ್ಮಿಷನ್ ಕೊಡ್ತಾರೆ. ಅವ್ರದ್ದು ಎಲ್ಲ ವಿದ್ಯಾಭ್ಯಾಸ ಮುಗಿಯುತ್ತೆ. ಚೈತನ್ಯ ಅವ್ರ ತಂದೆ ತಪನ್ ಮಿಶ್ರಾ ಪರ್ಮಿಷನ್ ಕೊಡ್ತಾರೆ, ಹೋಗಪ್ಪ ಅಂತ. ಆಗ ಬಂದು ಚೈತನ್ಯ ಮಹಾಪ್ರಭುಗನ್ನ ಭೇಟಿ ಮಾಡ್ತಾರೆ. ಅಡುಗೆ ಮಾಡೋದ್ರಲ್ಲಿ ಈಸ್ ನಂಬರ್ 1. ಏನು ಮಾಡೋದ್ರಲ್ಲಿ, ನಮ್ಮ ರಘುನಾಥ ಭಟ್ಟ ಚೈತನ್ಯ ಮಹಾಪ್ರಭು ಹೇಗೆ ತಿಂತಿದ್ರಂದರೆ, ಬೆಳ್ಳಿನೂ ಸಹ ಏನು ಮಾಡ್ತಾ ಇದ್ರಂತೆ, ನೆಕ್ತಾ ಇದ್ರಂತೆ. ಆ ರೀತಿ ಅಡುಗೆ ಮಾಡೋದ್ರಂತೆ. ಇನ್ನು ಭಗವಂತ ಎಷ್ಟು ಚೆನ್ನಾಗಿ ಅವರು ಎಷ್ಟು ಭಾವದಿಂದ ಭಗವಂತನಿಗೆ ಅಡುಗೆ ಮಾಡಬೇಕು ಅಂತ ಎಷ್ಟು ಪ್ರೀತಿಯಿಂದ ಮಾಡ್ಬೋದು. ಓಕೆ, ಸೊ ಹೀಗೆ ಸೊ ಇವ್ರಿಗೆ ಬಂದು ಸ್ವಯಂ ಚೈತನ್ಯ ಮಹಾಪ್ರಭು ಅವರು ಈ ಕಂಠಿಮಲ, ನಿಮಗೆ ಯಾಕೆ ನಾವು ಎಲ್ಲರೂ ಸಹ ತುಳಸಿ ಕಂಠಿಮಲ ಹಾಕೊಳ್ತೀವಿ ಅಲ್ವಾ? ಇದೆಲ್ಲ ತಿಳ್ಕೊಬೇಕು, ಇದೆಲ್ಲ ಅನುಸರಿಸ್ಬೇಕು ಅಲ್ವಾ? ತುಳಸಿ ಸ್ಪರ್ಶ ಯಾರಿಗಿರುತ್ತೆ, ಅಂತ್ಯಕಾಲದಲ್ಲಿ ನಾವು ಗ್ಯಾರಂಟಿ ಭಗವಂತನ ಧಾಮ. ತುಳಸಿ ಸ್ಪರ್ಶ ಯಾರಿಗಾಗಿರುತ್ತೆ, ಯಮದೂತರು ಬಂದು ಆ ದೇಹನ, ಆ ಆತ್ಮನ ಬಂದು ಸ್ಪರ್ಶ ಮಾಡೋಕ್ಕಾಗೋದಿಲ್ಲ. ವಿಷ್ಣು ದೂತರೆ ಬಂದು ಏನು ಮಾಡ್ತಾರೆ, ಸ್ಪರ್ಶ ಮಾಡ್ತಾರೆ. ಮತ್ತೇನು, ಇದು ಯಾರ ಆತ್ಮ, ಯಾವ ದೇಹ ಇದು, ಈ ದೇಹ ಬಂದು ಯಾರಿಗೆ ಸೇರಿದ್ದು, ಕೃಷ್ಣನಿಗೆ ಸೇರಿದ್ದು ಅಂತ. ಏನೋ ನಿಮ್ಮನೆ ನಾಯಿಗೆ ಯಾವ ಬೆಲ್ಟ್ ಹಾಕಿದ್ದೀರಾ, ಕೆಂಪುದ ನೀಲಿದ, ಇದು ಬಂದು ಕೃಷ್ಣನ ನಾಯಿ, ಅದಕ್ಕೋಸ್ಕರ ಇದು ತುಳಸಿ ಮಣಿ ಹಾಕಿದ್ದಾರೆ ನನಗೆ. ಇದು ನೀನು ಕೃಷ್ಣನ ನಾಯಿ, ಚೆನ್ನಾಗಿ ಸೇವೆ ಮಾಡಪ್ಪ ಅಂತ. ಓಕೆ, ಹೀಗೆ ಯಾರ್ಯಾರು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಆಸೆ ಇದೆ ಅವ್ರೇನು ಮಾಡಬೇಕು, ಅಟ್ಲೀಸ್ಟ್ 1 ರೌಂಡು, ಫಸ್ಟ್ ಜಪ ಮಾಡೋರಿಗೆ 1 ರೌಂಡು. ಓಕೆ, ಆಮೇಲೆ ಬಂದು ಬರುತ್ತೆ ಜ್ಞಾನ. ನೀವು ಜಾಸ್ತಿ ತಗೊಳ್ತಾ ಸೇವೆ ಮಾಡ್ತಾ ಮಾಡ್ತಾ ಅದು ನಿಮಗೆ ಅನುಭವ ಆಗುತ್ತೆ. ಓಕೆ, ಹೀಗೆ ರಘುನಾಥ ಭಟ್ಟ ಗೋಸ್ವಾಮಿಯವ್ರಿಗೂ ಸಹ ಆದೇಶ ಮಾಡಿದ್ದಾರೆ, ನೀವು ವೃಂದಾವನಕ್ಕೆ ಹೋಗಿ ಭಗವಂತನ ಸೇವೆ ಮಾಡಿ ಅಂತ. ಇವರು ಸಹ ವೃಂದಾವನಕ್ಕೆ ಹೋದರು. ಮತ್ತು ಇವರಿಗೆ ಭಗವಂತನ ಕೃಪೆ ಹೇಗಿತ್ತು ಅಂದರೆ, 1 ಶ್ಲೋಕನ 3
ಏನೋ ಏನಂತೀವಿ ವೆರೈಟಿ, ಒಂದು ವಿವಿಧ ಥರದಲ್ಲಿ ಬಂದು ಶ್ಲೋಕನ ಹೇಳ್ತಾ ಇದ್ದಾರೆ. ಇವರು ಭಾಗವತ ಕಥಾ ಕೇಳೋದಕ್ಕೆ ಎಲ್ಲ ಭಕ್ತರು ಸಹ ಆತುರವಾಗಿದ್ರು. ನಮಗೆ ಒಂಥರನೇ ಹೇಳೋದು ಕಷ್ಟ ಪ್ರಭು, 3 ಥರ ಬೇರೆ ಹೇಳ್ತಿದ್ರ ಇವರು. ಅಲ್ಲ, ನಮಗೆ ಒಂದು ಶ್ಲೋಕ ಹೇಳಿದ್ರೆ ಒಂದೇ ಟ್ಯೂನಲ್ಲಿ ಹೇಳ್ತೀವಿ, ಆದರೆ ಎಷ್ಟು ಟ್ಯೂನಲ್ಲಿ ಹೇಳ್ತಾಯಿದ್ರು ಇವರು? 3 ಟ್ಯೂನ್. ಅದರಿಂದ ಇವರು ಎಂಥ ಭಕ್ತರಿರ್ಬೇಕು. ಚೈತನ್ಯ ಮಹಾಪ್ರಭುಗಳ ಕೃಷ್ಣನ ಕೃಪೆ ಇವ್ರಿಗೆ ಎಷ್ಟು ಇರಬೇಕು ಇವ್ರಿಗೆ. ಸೊ ಇದು ರಘುನಾಥ ಭಟ್ಟ ಗೋಸ್ವಾಮಿಗಳ ಒಂದು ಮಹತ್ವ. ಇನ್ನು ಬಂದು ನಮ್ಮ ಗೋಪಾಲ ಭಟ್ಟ ಗೋಸ್ವಾಮಿಗಳು, ಇವರು ನಮ್ಮ ತಮಿಳುನಾಡಿನವರು, ಶ್ರೀರಂಗಮಿನ ಪುರೋಹಿತರು ಅವರ ಮಗ. ಚೈತನ್ಯ ಮಹಾಪ್ರಭುಗಳಿಗೂ ಅವರು ಚಿಕ್ಕವರು ಇರಬೇಕಾದ್ರೆ ಅವ್ರಿಗೂ ಸಂಘ ಸಿಕ್ತು. ನಿನ್ನ ಸೇವೆ ನೋಡಿ, ಮನೆಗೆ ನಾವು ಭಕ್ತರು ಎಲ್ಲ ಜವಾಬ್ದಾರಿನೂ ಸಹ ಮಾಡಬೇಕು. ತಂದೆ ತಾಯಿಗಳು ಇಸ್ಕೊಂಡು ಸೇರ್ಕೊಂಡ್ಬಿಟ್ರೆ ಎಲ್ಲ ಬಿಟ್ಬಿಡ್ತೀರಲ್ಲ. ನನಗೂ ಮದುವೆ ಆಗಿದೆ, ಒಂದು ಮಗು ಇದೆ, ಕೆಲಸದಲ್ಲೂ ಇದ್ದೀರಿ, ದೇವಸ್ಥಾನ ಸಹ ಕಟ್ತಾ ಇದ್ದೀನಿ. ಓಕೆ, ಯಾವುದೇನು ಬಿಡೋದೇನು ಬೇಡ, ಕೃಷ್ಣನೊಬ್ಬನ ಸೇರಿಸ್ಕೊಳ್ಳಿ ಅಷ್ಟೇ. ಓಕೆ, ಇನ್ನೇನು ನನಗೇನು ಫಸ್ಟು ಸೈಕಲಲ್ಲಿ ಓಡಾಡ್ತಾ ಇದೆ. ಸೈಕಲಲ್ಲಿ ಓಡಾಡ್ಬೇಕಾದ್ರೆ ಪ್ರಭುಗಳು ಪರಿಚಯ ಆಯಿತು. ಆಮೇಲೆ ಒಂದು ಬೈಕ್ ತಗೊಂಡೆ, ಆಮೇಲೆ ಒಂದು ಕಾರು ತಗೊಂಡಿದ್ದೀನಿ. ಓಕೆ, ಈ ಕಾರಲ್ಲಿ ಓಡಾಡ್ತೀನಿ. ಓಕೆ, ಹೀಗೆ ಭಗವಂತ ಏನು ಚೆನ್ನಾಗೇ ನೋಡ್ಕೊಂಡಿದ್ದಾನೆ, ನನ್ನೇನಾರು ಹಾಳು ಮಾಡಿದ್ದಾನಾ? ಓಕೆ, ಹೀಗೆ ನಾವು ಏನು ಒಂದು ಹೆಜ್ಜೆ ಇಟ್ಟರೆ ಕೃಷ್ಣ ನಮ್ಮ ಕಡೆಗೆ 100 ಹೆಜ್ಜೆ ಇಡ್ತಾನೆ. ಓ, ಇಸ್ಕಾನಿಗೆ ಬೇರೆ ಒಯ್ತಾ ಇದೆಯಾ, ಮೈಂಡ್ ವಾಸ್ ಮಾಡ್ಬಿಡ್ತಾರೆ, ಹುಷಾರ್ಕಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ನಾವು ಸಹ ತಿಳ್ಕೊಬೇಕು, ಇದರಿಂದ ನನಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ. ಭಗವಂತನ ನಾಮಸ್ಮರಣೆ, ಈ ಭಾರತ ಭೂಮಿಯಲ್ಲಿ ಹುಟ್ಟೋದಕ್ಕೆ ದೇವತೆಗಳು ಸಹ ಆತೋರಿತಾ ಇದ್ದಾರೆ. ಇಲ್ಲಿ ಹುಟ್ಟಿ ಭಗವಂತ ನಾಮಸ್ಮರಣೆ ಮಾಡಲಿಲ್ಲ ಅಂದರೆ ನಾನು ಎಂಥವನು ಅಂತ ಯೋಚನೆ ಮಾಡ್ತಾ, ಮತ್ತೇನು ಎಲ್ಲರಿಗೂ ಫ್ರೆಂಡ್ ಯಾರು ಅಂತ ಹೇಳಿದೆ, ಬೆಸ್ಟ್ ಫ್ರೆಂಡು ನಮ್ಮ ಸಾವು. ನಾಳೆ ಇನ್ನೇನು ನಾನು ಸಾವು ಬಂದುಬಿಡ್ಬೋದು, ಇನ್ನೂ ನಾನು ಇವತ್ತೊಂದು ಜಪನೇ ಮುಗಿಸಿಲ್ವಲ್ಲ. ಯೋಚನೆ ಮಾಡಬೇಕು ಬೇಡ? ಇದು ಅಟ್ಲೀಸ್ಟ್ ಇಷ್ಟಾರು ಯೋಚನೆ ಮಾಡಿದರೆ ಜಪ ಸ್ವಲ್ಪ ನೀಟಾಗಾರ ಆಗುತ್ತೆ. ಇಲ್ಲ ಅಂದರೆ ಹರೇ ಕೃಷ್ಣ 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 ಮಾಲಿಕೊಂಬಿಟ್ಟಿರ್ತೀವಿ. ಓಕೆ, ಯಾವಾಗ ಸ್ವಲ್ಪ ಇರಬೇಕು ಭಯ ಅನ್ನೋದು. ಓಕೆ, ಪ್ರಭುಗಳು ವೈಕುಂಠ, ನಾನು ಯೋಚನೆ ಮಾಡ್ತಾ ಇರ್ತೀನಿ, ಪ್ರಭುಗಳು ವೈಕುಂಠಕ್ಕೆ ಹೋಗ್ಬಿಟ್ರೆ ನಾನು ಇಲ್ಲೇ ಇರಬೇಕಲ್ಲಪ್ಪ ಅಂತ. ಅವ್ರಿಗೆ ನಾನು ಮಾಡಬೇಕು ಬೇಡ? ಅದ್ಬಿಟ್ಟು ನಾನೇನು ಮಾಡ್ತಾ ಇರ್ತೀನಿ, ಜೋರಾಗಿ ನುಗ್ತಾ ಇರ್ತೀನಿ, ಏನು ಯೋಚನೆ ಮಾಡೋದಿಲ್ಲ. ಕೊಡೋನು ಭಗವಂತ. ನಾನಂತ ಯಾರು ದಾನ ಕೊಡ್ತಾರೆ, ಹೆಂಗಾದ್ರೆ ಮಾಡಿ ಈ ವಾರದ ಕೂಲಿ ಎಲ್ಲ ದಾನ ಬರುತ್ತೆ. ಕೆಲಸ ಮಾತ್ರ ಇವತ್ತೂ ಸಹ ದೇವಸ್ಥಾನದ ಕೆಲಸ ಇವತ್ತು ನಿಲ್ಲಿಸಿಲ್ಲ, ಇಬ್ಬರೇ ಕೆಲಸ ಮಾಡೋದು, ಒಬ್ಬ ಹೆಲ್ಪರು ಒಬ್ಬ ಗಾರ್ಡನು. ಪೇಂಟ್ ಗಿಂಟ್ ನಾವೇ ಹೊಡ್ಕೊಂಡ್ಬಿಡ್ತೀವಿ ಎಲ್ಲ, ಪೇಂಟ್ರಿಗೆ ಯಾರಿಗೂ ದುಡ್ಡು ಕೊಡಲ್ಲ. ಓಕೆ, ನಾವೇ ಒಂದು ರೋಲರ್ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಹೊಡಿತಾ ಇರ್ತೀವಿ ಎಲ್ಲರೂ. ಭಾನುವಾರ ಆಯಿತು ಅಂದರೆ ನಮ್ದು ಅದೇ ಸೇವೆ. ಓಕೆ, ಅಲ್ಲಿಂದ ತೊಳೆಯೋದು ಬೆಳೆಯೋದು ಕ್ಲೀನ್ ಮಾಡೋದು ಎಲ್ಲ ನಮ್ಮದೇ ಸೇವೆ. ಕಾರ್ಯವ್ರನ್ನ ಮಾತ್ರ ಇಟ್ಕೊಂಡಿದ್ದೀವಿ ಸಾಕು, ಯಾಕಂದರೆ ಗೋಡೆ ಕಟ್ಟಕ್ಕೆ ಬರಲ್ಲ ನನಗೆ. ಓಕೆ, ಹೀಗೆ ಭಗವಂತ ಹೇಗ ಅವ್ರಿಬ್ರಿಗೆ 10,000 ರೂಪಾಯಿ ಒದಗಿಸ್ತಾನೆ. ವಾರ 10 ನಮಗೆ ಬೇಕು. ಸಿಮೆಂಟ್ಗೆ ಒಬ್ರು ಭಕ್ತರನ್ನ ಇಟ್ಬಿಟ್ಟಿದ್ದೀನಿ, ಅವ್ರಿಗೆ ಜಪ ಮಾಡಿಸಿದ್ರೆ ಸಿಮೆಂಟ್ ಏನು ದಾನ ಬರಬೇಕು ಅಲ್ಲಿಂದ ಕಿತ್ಕೊಂಡ್ಬಂದ್ಬಿಡ್ತೀನಿ ಅವ್ರ ಹತ್ರ. ಮರಳಿಗೂ ಒಬ್ರಿಗೆ ಇಟ್ಬಿಟ್ಟಿದ್ದೀನಿ, ಅವ್ರು ಮನೆಗೆ ಹೋಗಿ ಜಪ ಮಾಡಿದರೆ 1 ಲೋಡ್ ಮರಳು ತಗೊಬಂದು ಹಾಕ್ತಾರೆ. ಇನ್ನು ಡೊನೇಷನ್ ಕಲೆಕ್ಷನ್ ಮಾಡೋದಕ್ಕೆ ಯಾರ ಮನೆಗೆ ಹೋಗ್ತೀನಿ ಜಪ ಅವ್ರಿಗೆ ಈ ರೀತಿ ಕಥೆ ಹೇಳಿ ಒಂದು ಜಪ ರೌಂಡ್ ಮಾಡಿಸಿದ್ರೆ 500 ರೂಪಾಯಿ ಡೊನೇಷನ್ ಬರೆದ್ಬಿಟ್ಟು ಕೊಡ್ತಾ ಇರ್ತೀನಿ. ಅವ್ರು 500 ರೂಪಾಯಿ ಕೊಡೋದು. ಹಿಂಗೆ ಎಷ್ಟು ಮನೇಲಿ ಕಲೆಕ್ಷನ್ ಮಾಡ್ಬೋದು. ಹೀಗೆ ದೇವಸ್ಥಾನದ ಕೆಲಸ ಮಾತ್ರ ನಿಲ್ಲಿಸಿಲ್ಲ, ನಡೀತಾ ಇದೆ. ಓಕೆ, ಹೀಗೆ ಸೊ ಗೋಪಾಲ ಭಟ್ಟ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ಹತ್ರ ಯಾವಾಗ ಪರ್ಮಿಷನ್ ತೊಗೊಂಡೆ, ಅದಕ್ಕಿಂತ ಮುಂಚೆ ಇವರು ಡೈರೆಕ್ಟಾಗಿ ಬಂದು ಎಲ್ಲಿಗೆ ಹೋಗ್ಬಿಟ್ರು, ಭಗವಂತನಂತ ಪರ್ಮಿಷನ್ ತೊಗೊಂಡು ಗಂಧಕ ನದಿಗೆ ಹೋಗ್ಬಿಟ್ರು. ನೇಪಾಳದಲ್ಲಿ ಗಂಧಕ ನದಿಗೆ ಹೋದರು. ಗಂಧಕ ನದಿಯಿಂದ ಯಾರು ಕಲ್ಲನ್ನು ತಗೊಳ್ತಾರೆ ಅದು ಸಾಲಿಗ್ರಾಮ. ಏನದು? ಸಾಲಿಗ್ರಾಮ. ವಜ್ರಕೀಟ ಎಂಬ ಹುಳು ಏನು ಮಾಡುತ್ತೆ, ಆ ಸಾಲಿಗ್ರಾಮ ಮೇಲೆ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಬರೆದ್ಬಿಡುತ್ತೆ. ಅದನ್ನು ತೆಗೆದು ನೀರೊಳಗೆ ಹಾಕಿದಾಗ ಅದನ್ನು ನಾವು ನೀರಿಂದ ತೊಗೊಂಡ್ರೆ ಏನಾಗುತ್ತೆ, ಅದು ಸಾಲಿಗ್ರಾಮ. ಸಾಲಿಗ್ರಾಮ ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ, ವಿಷ್ಣು ಬೇರೆ ಇಲ್ಲ, ಎಲ್ಲ ಒಬ್ಬರೇ. ಇವರೇನು ಮಾಡ್ತಾರೆ, ಕೈಗೆ ತೊಗೊಳ್ತಾರೆ, ಮತ್ತೆ ನನಗಿದು ಪೂಜೆ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ ಏನು ಮಾಡ್ತಾರೆ, ಮತ್ತೆ ನೀರುಗಡೆ ಹಾಕ್ತಾರೆ. ಆ ನೀರೊಳಗಡೆ ಹಾಕಿದ ತಕ್ಷಣ ಮತ್ತೆ ಅದು ಬಂದು ಏನು ಮಾಡ್ತಾರೆ, ಮತ್ತೆ ಕೈಗೆ ಬಂದು ಕೂತ್ಕೊಳುತ್ತೆ. ಛೇ ಅಂತ ಮತ್ತೆ ನೀರಿಗೆ ಹಾಕ್ತಾರೆ, ಮತ್ತೆ ಬಂದು ಕೈಗೆ ಬಂದು ಕೂತ್ಕೊಳ್ಳೋದು. ಆವಾಗ ಯೋಚನೆ ಮಾಡಿದೆ, ಓಕೆ ಇದು ದೈವ ಇಚ್ಛೆ ಅಂದ್ಬಿಟ್ಟು ಏನು ಮಾಡ್ತಾರೆ, ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ಭಗವಂತ ನಾಮಸ್ಮರಣೆ ಮಾಡ್ತಾಯಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬ ರಾಜ ಏನು ಮಾಡ್ತಾರೆ, ವೃಂದಾವನದಲ್ಲಿ ಇರೋ ದೇವಸ್ಥಾನಕ್ಕೆಲ್ಲ ಏನು ಮಾಡ್ತಾರೆ, ಏನು ಮಾಡಿದರು, ಎಲ್ಲದಕ್ಕೂ ಸಹ ಒಡವೆಗಳು ವಸ್ತ್ರಗಳನ್ನ ಏನು ಮಾಡ್ತಾರೆ ದಾನ ಕೊಡ್ತಾ ಇದ್ದಾನೆ. ಇವರು ಸಹ ಯೋಚನೆ ಮಾಡಿದ್ರು,
ನನ್ನ ಹತ್ರ ಸಾಲಿಗ್ರಾಮ ಇರೋದು ಬದಲು ಒಂದು ಕೃಷ್ಣನ ವಿಗ್ರಹ ಇದ್ದಿದ್ರೆ ನಾನು ಅಲಂಕಾರ ಮಾಡ್ಬೋದಿತ್ತ ಅಂತ ಏನಾಗುತ್ತೆ, ಇವ್ರಿಗೆ ಏನು ಬೆಳೀತು, ಆಸೆ ಬೆಳೀತು. ಆಸೆ ಬೆಳೆದಿದ್ದೆ ತಡ ಭಗವಂತ ಏನು ಮಾಡ್ತಾನೆ, ನೆಕ್ಸ್ಟ್ ಡೇ ನರಸಿಂಹ ಜಯಂತಿ, ನೆಕ್ಸ್ಟ್ ಡೇ ಏನಾಗಿದೆ, ಸಾಲಿಗ್ರಾಮ ವಿಗ್ರಹ ಬಂದು ಕೃಷ್ಣನಾಗಿ ಪರಿವರ್ತನೆಗೊಂಡಿದ್ದಾನೆ. ಅವರೇ ರಾಧಾ ರಮಣ, ಏನೋ ರಾಧಾ ರಮಣನಾಗಿ ಭಗವಂತ ಏನು ಮಾಡಿದ್ದಾನೆ, ಪ್ರತ್ಯಕ್ಷನಾಗ್ಬಿಟ್ಟಿದ್ದಾನೆ. ಇವತ್ತು ಸಹ ರಾಧಾ ರಮಣನ ಸೈಂಟಿಸ್ಟ್ಗಳೆಲ್ಲ ಬಂದು ಇದನ್ನು ಇವರೇ ಯಾರೋ ಕೆತ್ಬಿಟ್ಟು ಹಂಗೆ ಇಟ್ಟಿರ್ಬೇಕನೋ ಅಂದ್ಬಿಟ್ಟು ಏನು ಮಾಡಿದ್ರು, ಪರೀಕ್ಷೆ ಮಾಡಿದ್ರು. ಒಂದು ಕೆತ್ತನೂ ಸಹ ವಿಗ್ರಹ ಅಂದರೆ ಏನಾಗಿರ್ಬೇಕು, ಕೆತ್ತಿರ್ಬೇಕಲ್ಲ. ಆದರೆ ಅದಕ್ಕೆ ಯಾರು ಕೆತ್ತಿಲ್ಲ, ಏನೋ ಅಷ್ಟು ಸೂಪರ್ ಫಿನಿಶ್. ಭಗವಂತ ಏನು ಮಾಡೋದಾನೆ, ಸ್ವಯಂ ಉದ್ಭವ ಮೂರ್ತಿ ಅಲ್ಲ. ಓಕೆ, ಹೀಗೆ ಭಗವಂತರ ಬಂದು ಅಷ್ಟೊಂದು ಕರುಣಾಶಾಲಿ. ಮೂಗ್ಬಿಟ್ಟು ಸಹ ಹಾಕ್ಳೋದಕ್ಕೆ ಅದಕ್ಕೊಂದು ಹೋಲು ಸಹ ಇದೆ. ಎಷ್ಟು ಭಗವಂತ ಎಷ್ಟು ಕರುಣೆ ಕೊಟ್ಟಿದ್ದಾನೆ ಅಂದರೆ ಇವತ್ತೂ ಸಹ ಭಗವಂತ ಅಲ್ಲಿ ದರ್ಶನ ಎಲ್ಲ ಭಕ್ತರಿಗೂ ಸಹ ಕೊಡ್ತಾ ಇದ್ದಾರೆ. ಯಾರ ಕೃಪೆಯಿಂದ, ನಮ್ಮ ಗೋಪಾಲ ಭಟ್ಟ ಗೋಸ್ವಾಮಿಗಳ ಕೃಪೆಯಿಂದ. ಓಕೆ, ಈಗ ಬಂದು ಜೀವ ಗೋಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವ ಗೋಸ್ವಾಮಿಗಳು ಚಿಕ್ಕ ಮಗು ಇರಬೇಕಾದ್ರೆ ಅವರು ಬಂದು ರೂಪ ಸನಾತನ ಅವರ ಬಂದು ತಮ್ಮನ ಮಗ. ಓಕೆ, ಅವರು ಅನುಪಮ ಅವ್ರ ಮಗ. ಅನುಪಮ ಅವ್ರ ತಂದೆ ಬಂದು ಬೇಗ ತೀರೋಗ್ಬಿಡ್ತಾರೆ. ತಾಯಿ ಹತ್ರ ತಾಯಿ ಸಹ ಡೈಲಿ ಕೃಷ್ಣನ ಕಥೆ ಹೇಳ್ತಾ ಇದ್ದಾರೆ. ಮಗು ಬಂದು ಡೈಲಿ ಕೃಷ್ಣನ ಕಥೆ ಕೇಳ್ತಾ ಇದೆ. ಕೇಳ್ಬೇಕಾದ್ರೆ ಎಂಥ ಪ್ರಶ್ನೆ ಕೇಳ್ತಾನೆ ಅಂದರೆ, ಕೃಷ್ಣನ ಬಂದು ಏನು ಮಾಡಿದ್ರು, ವಸುದೇವ ಎತ್ಕೊಂಡು ಹೋದ್ರಲ್ಲ, ವಸುದೇವ ಎತ್ಕೊಂಡು ಹೋದಾಗ ಅಲ್ಲಿ ಇಬ್ಬರು ಕೃಷ್ಣ ಇರ್ತಾರಲ್ಲ. ಇದು ಜೀವ ಗೋಸ್ವಾಮಿಗಳು ಸಹ ಅವ್ರಿಗೆ ಒಂದು ಪುಸ್ತಕದಲ್ಲಿ ಬರೀತಾರೆ. ಎಂಥ ಮಥುರಾ ಕೃಷ್ಣ ಬೇರೆ, ವೃಂದಾವನ ಕೃಷ್ಣ ಬೇರೆ, ಈ ರೀತಿ ಇಬ್ಬರು ಕೃಷ್ಣ ಇರ್ತಾರಂತ. ಓಕೆ, ಇದೆಲ್ಲ ಬಂದು ಮಗು ಬಂದು ತತ್ವ ವಿಚಾರಗಳನ್ನ ಕೇಳ್ತಾ ಇದೆ. ಇನ್ನೂ ಮಗು. ಅದರಿಂದ ನಾವು ಸಹ ನಮ್ಮ ಮಕ್ಳಿಗೆಲ್ಲ ಡೈಲಿ ಏನು ಮಾಡಬೇಕು, ಕತೆ ಹೇಳಬೇಕು ಬೇಡ, ಅವನು ಹಂಗೆ ಕಣೋ ಅಂತ ಹೇಳಿದ್ರೆ ಏನಾಗುತ್ತೆ, ಅವನು ಹಂಗೆ ಹೇಳ್ತಾನೆ. ಆದರೆ ಭಗವಂತನ ಬಗ್ಗೆ ಕಥೆ ಹೇಳಿದಾಗ ಏನಾಗುತ್ತೆ, ಅವರು ಸಹ ಕೇಳ್ತಾರೆ. ಜೀವ ಗೋಸ್ವಾಮಿ ಬಂದು ಏನು ಮಾಡ್ತಾರೆ, ವೃಂದಾವನಕ್ಕೆ ಬಂದು ಅದು ಯಾವಾಗ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವ್ರ ಜೊತೆ ಇದ್ದಾಗ ಏನಾಗುತ್ತೆ, ಇನ್ನು ಚಿಕ್ಕ ಮಗುವೆಲ್ಲ ಸೇವೆ ಮಾಡ್ತಾಯಿದ್ರು. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಹತ್ರ ಒಬ್ಬ ಕಾಶ್ಮೀರ ಪಂಡಿತ ಬಂದ. ಯಾಕಂದರೆ ಇವ್ರಿಗೆ ಮೊದಲೇ 70 ಭಾಷೆ ಗೊತ್ತು, ಇವ್ರು ಪಂಡಿತರು ಅನ್ನೋದು ಗೊತ್ತಲ್ಲ, ನೀವು ನಮ್ಮ ಮುಂದೆ ಡಿಬೇಟ್ ಮಾಡಿ ಅಂದರು. ಇವರಿಬ್ಬರು ಏನು ಮಾಡಿದರು, ನೀನೇ ದೊಡ್ಡವನು ತಗೊಳಪ್ಪ, ಯಾಕಂದರೆ ಭಕ್ತರಿಗೆ ಬಂದು ಬೇಗ ಹೆಚ್ಚು ನಾಮಸ್ಮರಣೆ ಮಾಡಬೇಕು, ನಾವು ಇನ್ನೂ ಶುದ್ಧ ಆಗಬೇಕು ಅಂತ ಏನು ಮಾಡಿದ್ರು, ತಕ್ಷಣ ಏನು ಮಾಡಿದ್ರು, ಬರೆದು ಕೊಟ್ಬಿಟ್ರು. ಬರೆದು ಕೊಟ್ಟ ತಕ್ಷಣ ಏನಾಯಿತು, ಜೀವ ಗೋಸ್ವಾಮಿಗಳಿಗೆ ಈ ವಿಷಯ ತಿಳಿತು. ಅಲ್ಲ, ಸೊ ನಮ್ಮ ದೊಡ್ಡಪ್ಪರ ಹತ್ರ ಎಲ್ಲ ಏನು ಮಾಡಿದ್ದಾರೆ, ಗುರುಗಳ ಹತ್ರ ಎಲ್ಲ ಈ ರೀತಿ ಬೆಳೆಸ್ಕೊಂಡಿದ್ದಾರೆ, ಇವನ್ನ ನಾನೇ ಸೋಲಿಸ್ತೀನಿ ಅಂತ ಏನು ಮಾಡ್ತಾರೆ, ಇವರು ತುಂಬ ಎಲ್ಲ ವೇದಗಳನ್ನ, ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ರು. ಚಿಕ್ಕ ಮಗು ಆಗೋದು ತಕ್ಷಣ ಏನು ಮಾಡ್ತಾರೆ, ಆ ಕಾಶ್ಮೀರ ಪಂಡಿತನ ಬಂದು ಸೋಲಿಸ್ತಾರೆ. 7 ದಿನಗಳ ಕಾಲ ವಾದ ಮಾಡ್ತಾರೆ. ಎಷ್ಟು ದಿನಗಳ ಕಾಲ, 7 ದಿನಗಳ ಕಾಲ ವಾದ ಮಾಡಿ ಅವನು ಸೋಲಿಸ್ತಾರೆ. ಅವ್ರು ಬಂದು ಸೋತೋಗಿ ಹೋಗ್ತಾರೆ. ಆಗ ಬಂದು ಏನು ಮಾಡ್ತಾರೆ, ಅವರು ಮತ್ತು ರೂಪ ಸನಾತನ ಗೋಸ್ವಾಮಿಗಳು ಸೇವೆ ಮಾಡೋಕ್ಕೆ ಹೋದಾಗ, ನೀನು ಬಂದು ಇಲ್ಲಿ ನೀನು ದೊಡ್ಡವನು ಅಂತ ಪ್ರೂವ್ ಮಾಡೋಕ್ಕೆ ಬಂದಿದ್ಯಾ, ನೀನು ಇಲ್ಲಿ ವೃಂದಾವನದಲ್ಲಿ ಇರೋಕ್ಕೆ ಯೋಗ್ಯನಲ್ಲ, ಹೋಗಿ ನೀನು ಇಲ್ಲಿಂದ ಹೊರಗಡೆ ಅಂತ ಓಡಿಸ್ಬಿಡ್ತಾರೆ. ನೋಡಿದ್ರೆ ಇವ್ರು ಏನು ಭಾವ ಇತ್ತು, ಭಕ್ತರು ಸಹ ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅಂತ ವಾದ ಮಾಡಿದರು. ಆದರೆ ಏನು ಮಾಡಿದ್ರು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ನೀನು ಬಂದು ನಿನ್ನ ಭೌತಿಕ ಜ್ಞಾನನ ತೋರಿಸ್ಬೇಕು ಅಂತ ಇಲ್ಲಿ ವೃಂದಾವನಕ್ಕೆ ಬಂದಿದ್ಯಾ, ಹೋಗು ನೀನು ಇಲ್ಲಿರಬೇಡ ಅಂತ ಏನು ಮಾಡಿದ್ರು, ಬೇಜಾರು ಮಾಡ್ಕೊಂಬಿಟ್ರು. ತಕ್ಷಣ ಇವರು ಒಂದು ಗುಹೆಯಲ್ಲಿ ಜಪ ಮಾಡ್ಕೊಂಡಿರ್ತಾರೆ. ಓಕೆ, ಹೀಗೆ ಇದು ನಮ್ಮ ಜೀವ ಗೋಸ್ವಾಮಿಗಳು ನಂತರ ಬಂದು ಎಲ್ಲ ಆಚಾರ್ಯರುಗಳಿಗೂ ಬಂದು ಏನಾಗ್ತಾರೆ, ವಾಸ ಆಗ್ತಾರೆ. ಎಲ್ಲ ಆಚಾರ್ಯರುಗಳು ಇವರೇ ಎಲ್ಲರಿಗಿಂತ ಚಿಕ್ಕ ಆಚಾರ್ಯರುಗಳು. ಓಕೆ, ಈಗ ಬಂದು ಇವತ್ತು ಬಂದು ರಘುನಾಥ ದಾಸ ಗೋಸ್ವಾಮಿ ಬಗ್ಗೆ ತಿಳ್ಕೊಳ್ಳೋಣ. ಇವರು ಬಂದು ಫಸ್ಟ್ ಆಫ್ ಆಲ್ ಭಕ್ತೃ ಸಂಘ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಬೇಕು. ಇವ್ರಿಗೆ ಎಂಥವ್ರು ಭಕ್ತೃ ಸಂಘ ಸಿಕ್ತು ಅಂದರೆ ಹರದಾಸ್ ಠಾಕೂರ್ ಅವ್ರ ಸಂಘ ಸಿಕ್ತು. ಹರದಾಸ್ ಠಾಕೂರ್ ಯಾರು, ಎಷ್ಟು ರೌಂಡ್ ಜಪ ಮಾಡ್ತಾ ಇದ್ರು ಹರದಾಸ್ ಠಾಕೂರು? 3 ಲಕ್ಷ ಸಾರಿ ಜಪ ಮಾಡ್ತಾಯಿದ್ರು. ಎಷ್ಟು? 3 ಲಕ್ಷ ಸಾರಿ. 22 ಗಂಟೆ ಜಪ ಮಾಡಬೇಕು, 2 ಗಂಟೆ ರೆಸ್ಟ್ ತೊಗೊಳ್ತಾಯಿದ್ರು. ಆದರೆ ಇಸ್ಕಾನಲ್ಲಿರೋರು 2 ಗಂಟೆ ಜಪ ಮಾಡಬೇಕು, 22 ಗಂಟೆ ನೀವೇನಾರ ಮಾಡಿ. ಅಯ್ಯೋ ಪ್ರಭು, ಇವ್ರು 22 ಗಂಟೆ ಜಪ ಮಾಡ್ತಿದ್ದಾರೆ ನೋಡಿ. ಅವ್ರು ಮುಸ್ಲಿಮ್ಸ್ ಕುಟುಂಬದಲ್ಲಿ ಹುಟ್ಟಿದ್ರು. ಯಾವ ಕುಟುಂಬದಲ್ಲಿ ಹುಟ್ಟಿದ್ರು? ಮುಸ್ಲಿಮ್ಸ್ ಕುಟುಂಬದಲ್ಲಿ ಹುಟ್ಟಿ 22 ಗಂಟೆಗಳ ಕಾಲ ಜಪ ಮಾಡ್ತಾಯಿದ್ರು. ನಾವು ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀವಿ? ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಜಪ ಮಾಡ್ರಪ್ಪ ಅಂದರೆ ಏನಂತೀವಿ? ಅಯ್ಯೋ ಮಾಡನ್ ಬಿಡಿ ಪ್ರಭು, ಇನ್ನೂ ನಮ್ಗೆ ವಯಸ್ಸೇ ಆಗಿಲ್ಲ, ಇವಾಗಲೇ ಮಾಡಿ ಬೇರೆ ಅಂತಾರೆ ಹೇಳ್ತಿರಲ್ಲಪ್ಪ ಅಂತ ಹೇಳ್ತೀರ ಅಲ್ವಾ? ಅದರಿಂದ ನಾವು ಕಲ್ತ್ಕೋಬೇಕು ನೋಡಿ. ಅವ್ರು ಮುಸ್ಲಿಮ್ಸ್ ಕುಟುಂಬದಲ್ಲಿ ಹುಟ್ಟಿ ಅವ್ರು ಜಪ ಮಾಡ್ತಾ ಇದ್ದಾರೆ.
ಸೊ ಅಂಥ ಭಕ್ತರ ಸಂಘ ಚಿಕ್ಕ ಮಗು ಇರಬೇಕಾದ್ರೆ ಸಿಕ್ಬಿಡ್ತು. ಬಂದು ಯದುನಂದನ ಆಚಾರ್ಯರು ಅವರು ಬಂದು ಅವ್ರ ಗುರುಗಳು, ಕುಲ ಗುರುಗಳು. ಅವ್ರಿಗೆ ಡೈಲಿ 128 ರೌಂಡ್ ಜಪ ಮಾಡ್ತಾಯಿದ್ರು. ಇಸ್ಕಾನಲ್ಲಿ ಎಷ್ಟು ರೌಂಡ್ ಜಪ ಮಾಡಬೇಕು? 16 ಮಲೆ ಜಪ ಮಾಡಬೇಕಷ್ಟೆ. ಓಕೆ. ನೆಕ್ಸ್ಟ್ ಬಂದು ಅದ್ವೈತಾಚಾರ್ಯರು. ಅದ್ವೈತಾಚಾರ್ಯರು ಅವ್ರ ಶಿಷ್ಯರನ್ನ ಹೆಂಗೆ ಟ್ರೈನಪ್ ಮಾಡಿದ್ರು ಅಂದರೆ, ಶಿಖ ಯಾರು ಬಿಟ್ಟಿದ್ರೆ ಏನು ಮಾಡೋರು, ಸರಿಯಾಗಿ ಜಪ ಮಾಡಲ್ಲ ಅಂತ ಅವ್ರ ಶಿಖ ಇವ್ರ ಶಿಖ ಗಂಟಾಕ್ಬಿಡೋರು. ಓಕೆ. ಓಕೆ. ಜಪ ಮಾಡ್ಬೇಕಾದ್ರೆ ನಿದ್ದಗಿದ್ದೆ ಹೊಡೆದಾಗ ಏನಾಗೋದು, ಅವನು ಇವ್ರನ್ನ ಹೇಳ್ಯಾನು, ಇವ್ರು ಅವ್ರನ್ನ ಹೇಳ್ಯಾನು. ಓಕೆ. ನಾವು ಅಷ್ಟೇ ಗಂಡು ಮಕ್ಳಿಗೆ ಈಗ ಎಲ್ಲ ಶಿಖಾಗಿ ಬಿಡೋದಿಲ್ಲ, ಮಾತೇಜಿಸ್ಕಾರ ಗಂಟು ಹಾಕ್ಬಿಟ್ಟು ಕೂರಿಸ್ಬೋದು. ಓಕೆ. ನೀವು ಸರಿಯಾಗಿ ಜಪ ಮಾಡಲಿಲ್ಲ ಅಂದರೆ ಅವ್ರು ಇವ್ರು ಹೇಳಿತಾರೆ, ಇವ್ರದ್ದು ಅವ್ರಿಗೆ ಕರೆಕ್ಟಾಗಿ ಜಪ ಆಗುತ್ತೆ. ಓಕೆ. ಹೀಗೆ ಅದ್ವೈತಾಚಾರ್ಯರು ಅವ್ರ ಶಿಷ್ಯರನ್ನ ಬಂದು 64 ರೌಂಡ್ ಜಪ ಮಾಡ್ಸೋರು. ಹೌದಲ್ಲ? ನಾವು ಅಟ್ಲೀಸ್ಟ್ ಎಷ್ಟು ಜಾಸ್ತಿ ಇವತ್ತು ನನಗೆ ಜಪದ್ದು ಲೀಸ್ಟ್ ಬೇಕು. ಪ್ರಭುಗಳ ಹತ್ರ ಹೋಗ್ಬೇಕಾದ್ರೆ ಎಷ್ಟು ಜನ ಎಷ್ಟೆಷ್ಟು ಲೀಸ್ಟು, ನೆಕ್ಸ್ಟ್ ಕ್ಲಾಸ್ ಬರಬೇಕಾದ್ರೆ ನನಗಿದು ಡಬ್ಬಲ್ ಆಗಿರಬೇಕು, ಇಲ್ಲ ಅಂದರೆ ನಾನು ಇಲ್ಲಿಗೆ ಬರೋಲ್ಲ, ಈಗಲೂ ಹೇಳಿದ್ದೀನಿ. ಓಕೆ. ಸೊ ಹೀಗೆ ಏನೋ ಅದ್ವೈತಾಚಾರ್ಯರು ಅವ್ರ ಶಿಷ್ಯಂದಿರನ್ನ ಆ ರೀತಿ ಟ್ರೈನಪ್ ಮಾಡಿದರು. ನಾವು ಸ್ವಲ್ಪನಾದ್ರು ಜಪ ಮಾಡಬೇಕು ಬೇಡ? ಹೀಗೆ ರಘುನಾಥ್ ದಾಸ್ ಗೋಸ್ವಾಮಿಯವರು ಅಂಥ ಚಿಕ್ಕ ಮಗು ಇರಬೇಕಾದ್ರೆ ಅಂಥ ಭಕ್ತರ ಸಂಘ ಎಷ್ಟು. ಅವ್ರ ಮನೆ ಬಂದು ಲಕ್ಷ್ಮಿ ಹೆಡ್ ಕ್ವಾರ್ಟರ್ಸ್ ಅಂದರೆ ಏನೂ ತಪ್ಪಿಲ್ವಂತೆ. ಓಕೆ. ಅವ್ರ ಮನೇಲಿ ಚಿನ್ನದ ನಾಣ್ಯನ ಎಣ್ಸೋಕ್ಕೆ ಅವ್ರ ಅಪ್ಪಂಗೆ ಟೈಮ್ ಇಲ್ಲ. ಅವ್ರ ತಂದೆ ಹೆಸರೇನೋ ಗೋವರ್ಧನ್ ವಸುಂಧರ್ ಅಂತ. ಗೋವರ್ಧನ ವಸುಂಧರ್. ಅವ್ರ ತಂದೆ ಬಂದು ಏನೋ ಟ್ಯಾಕ್ಸ್ ಕಲೆಕ್ಟರ್ ಅವರು. ಓಕೆ. ಸೊ ಹೀಗೆ ಇರಬೇಕಾದ್ರೆ ಏನಾಗುತ್ತೆ, ಅವರು ಬಂದು ಸೊ ಈ ರೀತಿ ಭಕ್ತರ ಸಂಘ ಎಲ್ಲ ಸಿಕ್ತು. ಭಕ್ತರ ಸಂಘ ಸಿಕ್ಕಿದಾಗ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಬಂದು ಭೌತಿಕದಲ್ಲಿ ಆಸಕ್ತಿನೇ ಇಲ್ಲ, ಅಷ್ಟು ದುಡ್ಡಿದೆ. ಓಕೆ. ಆದರೆ ಏನು, ಭಗವಂತನ ಸೇವೆ ಮಾಡಬೇಕು, ಚೈತನ್ಯ ಮಹಾಪ್ರಭುನ ಭೇಟಿ ಮಾಡಬೇಕು, ಅವ್ರ ಭಗವಂತನ ಗುಣದಾನ ಆಡ್ಬೇಕು ಅನ್ನೋದೇ ಆಸೆ. ಈ ರೀತಿ ಆಸೆ ಇರಬೇಕಾದ್ರೆ ಅವ್ರ ತಂದೆ ತಾಯಿ ಏನು ಮಾಡಿದ್ರು, ಇವನು ಓಡೋಗ್ಬಿಡ್ತಾನೆ ಅಂತ ಅವ್ರನ್ನ ಕಾಪಾಡೋದಕ್ಕೆ 4 ಜನ ಏನು ಮಾಡಿದ್ರು, ಕೌಲೂ ಇಟ್ಬಿಟ್ರು. ಹೋಗ್ಬಿಟ್ರೆ ಒಬ್ಬನೇ ಮಗ ಬೇರೆ ಅಂದ್ಬಿಟ್ಟು ಏನು ಮಾಡಿದ್ರು, ಕೌಲೂ ಇಟ್ಬಿಟ್ಟಿದ್ದಾರೆ. ಓಕೆ. ಅವ್ರು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಚೈತನ್ಯ ಮಹಾಪ್ರಭು ಬಂದಾಗ ಬೇಕಾದ್ರೆ ನೀನು ಹೋಗುವಂತೆ ಅಂತ ಬೇರೆ ಹೇಳಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಏನು ಮಾಡಿದರು, ಶಾಂತಿಪುರಕ್ಕೆ ಬಂದಿದ್ದಾರೆ. ಶಾಂತಿಪುರಕ್ಕೆ ಬಂದಾಗ ಏನಾಗುತ್ತೆ, ಅಪ್ಪ ನೀವು ಕಳಿಸ್ತೀನಿ ಅಂತ ಹೇಳಿದೆ ತಾನೇ, ನನ್ನನ್ನು ನೀವು ಕಳಿಸ್ಬೇಕು ನೀನು ಅಂತ. ಆಯಿತು ಅಂತ ಏನು ಮಾಡಿದ್ದಾರೆ, ಸೈನಿಕರನ್ನು ಕರ್ಕೊಂಡೋಗಿ, ಪರವಾಗಿಲ್ಲ ನನ್ನ ಜೊತೆ ಬರಲಿ. ಇವರು ರಘುನಾಥ್ ದಾಸ್ ಮನಸ್ಸಲ್ಲಿ ಏನಂದರೆ, ಚೈತನ್ಯ ಮಹಾಪ್ರಭು ನೋಡಿದರೆ ಆ ಸೈನಿಕರು ಸಹ ಭಕ್ತರಾಗಿಬಿಡ್ತಾರೆ, ಹಾಗೇನಾಗುತ್ತೆ ನನಗೂ ಭಕ್ತಿ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಹೀಗೇನು ಮಾಡಿದರು, ಅವ್ರನ್ನೂ ಕರ್ಕೊಂಡು ಹೋದ್ರೆ ಆಯಿತು ಅಂದ್ಬಿಟ್ಟು ಏನು ಮಾಡಿದ್ರು, ಅವ್ರನ್ನೂ ಕರ್ಕೊಂಬಂದು ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳನ್ನ 10 ದಿನಗಳ ಕಾಲ ಸೇವೆ ಮಾಡ್ತಾರೆ. ಅವರು ಹೋಗ್ಬೇಕಾದ್ರೆ ಕೇಳ್ತಾರೆ, ನಾನು ನಿಮ್ಮ ಜೊತೆ ಬರಲ್ಲ ಅಂತ. ನೋಡು, ಇನ್ನೂ ಆ ಟೈಮ್ ಬಂದಿಲ್ಲ ಅಂತ. 2ನೇ ಸತಿ ಬರೋಷ್ಟರಲ್ಲಿ ಏನಾಗುತ್ತೆ, ಅವ್ರ ತಂದೆ ಯೋಚನೆ ಮಾಡ್ತಾರೆ, ಇವನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಇಡೀ ಸುಂದರವಾಗಿರುವಂತಹ ಶೀಲರಾಗಿರುವಂತಹ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾರೆ. ಆದರೂ ಸಹ ಆಸಕ್ತಿ ಇಲ್ಲ. ಒಬ್ಬ ಮನುಷ್ಯನ ಗಂಟಾಕಬೇಕು ಅಂದರೆ ಭೌತಿಕ ಜಗತ್ತಿನಲ್ಲಿ ಒಂದು ದುಡ್ಡು, ಒಂದು ಸೊ ಏನೋ ಮದುವೆ ಮಾಡಿದಾಗ ಏನಾಗುತ್ತೆ, ನಾವು ಕರ್ತವ್ಯಗಳನ್ನ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಮನೆಯಲ್ಲೇ ಇರಬೇಕಾಗತ್ತೆ ಅಂತ. ಆದರೆ ಅದರಲ್ಲೂ ಸಹ ಆಸಕ್ತಿ ಇಲ್ಲ ಇವನಿಗೆ. ಸೊ ಅವ್ರ ತಂದೆನೂ ಸಹ ಯೋಚನೆ ಮಾಡ್ತಾರೆ, ಈ ರೀತಿ ಆಗ್ಬಿಟ್ಟನಲ್ಲ ನಮ್ಮ ಮಗ ಅಂತ ಯೋಚನೆ ಮಾಡ್ತಾರೆ. ಸೊ ಏನಾಗುತ್ತೆ, ಆ್ಯಕ್ಚುಲಿ ಭಗವಂತನ ಕೃಪೆಗಿಂತ ಗುರುಗಳ ಕೃಪೆ ಆಗೋ ತನಕ ಭಗವಂತ ಬಂದು ಕೃಪೆ ಕೊಡೋಲ್ಲ ಅಂತ. ಇದು ರಘುನಾಥ್ ದಾಸ್ ಗೋಸ್ವಾಮಿಗಳ ಜೀವನದಲ್ಲಿ ಬಂದು ನಾವು ಕಲಿಬೇಕಾಗಿರುವಂಥ ಪಾಠ. ಬ್ರಹ್ಮಾಂಡಕ್ಕೊಂದು ಭಾಗ್ಯವಾನ್ ಜೀವ್ ಗುರು ಕೃಷ್ಣ ಪ್ರಸಾದ ಪಾಯಿ ಭಕ್ತಿಲತಾ ಬೀಜ್. ಬ್ರಹ್ಮಾಂಡದಲ್ಲಿ ಯಾರು ಭಾಗ್ಯವಂತರು ಅಂದರೆ ಗುರು ಮತ್ತು ಕೃಷ್ಣನ ಕೃಪೆ ಇರೋರು. ಅದು ನಿಮಗೆ ಎಸ್ಪೆಷಲಿ ಇಲ್ಲಿರೋರಿಗೆಲ್ಲ ಜಾಸ್ತಿ ಸಿಕ್ಕಿದೆ. ಗುರು ಮತ್ತು ಕೃಷ್ಣನ ಕೃಪೆ ಸಿಕ್ಕಿದೆಯಾ ಇಲ್ವಾ? ಸಿಕ್ಕಿದೆ ಅಲ್ವಾ? ಉಪಯೋಗಿಸ್ಬೇಕಾ ಇಲ್ವೋ? ಉಪಯೋಗಿಸ್ಕೊಳ್ಳೇಬೇಕು. ಇಲ್ಲಾಂದರೆ ನಾವು ಪ್ರಾಣಿಗಳಿಗೆ ಸಮ. ಓಕೆ. ಹೀಗೆ ಏನು ಮಾಡ್ತಾರೆ, ಗುರು ಕೃಪೆ ಆಗಬೇಕು. ಗುರು ಕೃಪೆ ಆಗೋ ತನಕ ಕೃಷ್ಣನು ಸಹ ಸ್ವೀಕರಿಸೋದಿಲ್ಲ. ಹೀಗೆ ಭಗವಂತ ನಿತ್ಯಾನಂದ ಪ್ರಭು ಬಂದು ಬಲರಾಮ ಬಂದು ಗುರುತತ್ವ. ಗುರುಗಳ ಕೃಪೆ ಇಲ್ಲದಲ್ಲೇ ನಮಗೆ ಕೃಷ್ಣನ ಕೃಪೆ ಇರೋದಿಲ್ಲ ಅನ್ನೋದಕ್ಕೆ ಹಲವಾರು ಲೀಲೆಗಳಿದೆ. ಗುರುಗಳು ಎಂಥ ಕರುಣಾಶಾಲಿ ಅಂದರೆ, ಇವತ್ತು ಬೆಳಗ್ಗೆ ಇವಾಗ ಬರಬೇಕಾದ್ರೂ ಸಹ ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಯಾವುದಾದ್ರೂ ಒಂದೊಂದು ಕೇಳ್ತಾ ಇರ್ತೀನಿ. ಗುರುಗಳು ಬಂದು ಎಷ್ಟು ಕರುಣಾಶಾಲಿ. ಶಂಕರಾಚಾರ್ಯರು ಅವರು ಒಬ್ಬ ಶಿಷ್ಯ ತುಂಬ ಸೇವೆ ಮಾಡ್ತಾ ಇರ್ತಾನೆ. ಎಷ್ಟು ಸೇವೆ ಮಾಡ್ತಾ ಇರ್ತಾನೆ ಅಂದರೆ, ಗುರುಗಳು ಬಟ್ಟೆ ತೊಳೆಯೋದು, ಅವ್ರು ನೋಡ್ಕೊಳ್ಳೋದು, ಇದು ಮಾಡೋದು. ತಕ್ಷಣ ಏನು ಮಾಡ್ತಾರೆ, ಬೇರೆ ಹುಡುಗರು ಪಾಠ ಸ್ಟಾರ್ಟ್ ಮಾಡಬೇಕಾ, ಹುಡುಗ ಮಾತ್ರ ಬಂದಿಲ್ಲ. ಆ ಹುಡುಗ ಬರಲಿ ಅಂತ ಏನು ಮಾಡಿದ್ದಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಬೇರೆ ಹುಡುಗರೆಲ್ಲ ಏನು, ಗುರುಗಳೇ ಅವ್ನು ಮೊದಲೇ ದಡ್ಡ, ಅವನಿಗೆ ಯಾಕೆ ಬೇಕಿದೆಲ್ಲ ಅಂತ ಹೇಳ್ತಾರೆ.
ಆಗ ಗುರುಗಳಿಗೆ ಒಂದು ಸ್ವಲ್ಪ ಮನ್ಸಿಗೆ ಇದಾಗುತ್ತೆ, ಇಷ್ಟು ಸೇವೆ ಮಾಡ್ತಾನೆ ಅವನಿಗೆ ಇದಾಗ್ತಾ ಇಲ್ಲಲ್ಲ ಅಂತ ಏನು ಮಾಡ್ತಾರೆ, ಬಾರಪ್ಪ ಅಂತ ಕರೀತಾರೆ. ನಿನ್ನ ನಾಲ್ಗೆ ತೆಗಿ ಅಂತ ಹೇಳ್ತಾರೆ, ನಾಲ್ಗೆ ತೆಗಿತಾರೆ, ಓಂ ಅಂತ ಬರೀತಾರೆ, ಹೋಗಪ್ಪ ನೀನು ಅಂತ ಹೇಳ್ತಾರೆ. ಓಕೆ, ಗುರುಗಳ ಕೃಪೆ ಆಗೋಯ್ತು ಅವನಿಗೆ. ಓಕೆ, ಅವನು ಆಟ ಆಡ್ಬೇಕಾದ್ರೆ ಈ ಮೇಲೆ ಒಂದು ಕವಿತೆ ಬರೆಯ ನೋಡೋಣ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಕವಿತೆ ಬರೀತಾನ ಅವನು. ಓಕೆ, ಹೀಗೆ ಗುರುಗಳ ಕೃಪೆ ಆದರೆ ಏನಾಗುತ್ತೆ, ಏನು ಬೇಕಾದರೂ ಆಗ್ಬೋದು. ಅದರಿಂದ ಗುರು ಕೃಷ್ಣನ ಕೃಪೆ, ಗುರು ಕೃಪೆ ಎಂತ, ಹರಿ ಮುನಿದರೆ ಹರ ಒಲೆವ, ಹರ ಮುನಿದರೆ ಗುರು ಒಲೆವ, ಗುರು ಮುನಿದರೆ ಕಾಯುವವರು ಯಾರು. ಅದರಿಂದ ಗುರುಗಳು ಸೇವೆ ಮಾಡ್ತಿದ್ರೆ ಏನಾಗುತ್ತೆ, ಕೃಷ್ಣನ ಕೃಪೆ, ಶಿವನ ಕೃಪೆ ಎಲ್ಲನೂ ಸಿಗುತ್ತೆ. ನಾವೇನು ಮಾಡಬೇಕು, ಗುರುಗಳ ಆದೇಶ ಪಾಲನೆ ಮಾಡಬೇಕು. ಅದರಿಂದ ನಮ್ಗೆ ಗೊತ್ತಿರೋದೇನು, ಗುರುಗಳು ಹೇಳಿದ್ದಾರೆ ಭಗವಂತನ ಗುಣದಾನ ಆಡಪ್ಪ ಅಂತ, ಅಷ್ಟೇ ನಮಗೆ ಗೊತ್ತಿರೋದು. ಅದ್ರ ಮುಂದಕ್ಕೆ ನನಗಂತೂ ಏನಂತೂ ಗೊತ್ತಿಲ್ಲ. ಓಕೆ, ಹೀಗೆ ಗುರುಗಳ ಕೃಪೆ ಆದರೆ ಭಗವಂತನ ಬಗ್ಗೆ ಗುಣದಾನ ಆಡ್ಬೋದು. ಹೀಗೆ ಭಗವಂತ ಎಷ್ಟು ಕರುಣಾಶಾಲಿ ಅಂದರೆ, ನಮ್ಮ ಜೀವನದಲ್ಲಿ ಎಲ್ಲರಿಗೂ ಸಹ 4 ಜನ ಹೆಂಡ್ತಿದಿರಿದ್ದಾರೆ. ಎಷ್ಟು ಜನ? ನೆಕ್ಸ್ಟ್ ಸತಿ ಬಂದಾಗ ಇದು ಕೇಳ್ತೀನಿ, ಗ್ಯಾಪ್ನಲ್ಲಿ ಇಟ್ಕೊಂಡಿರ್ಬೇಕು. ಮೊದಲನೇ ಹೆಂಡ್ತಿನ ಕೇಳ್ತಾರೆ, ನಾನು ಸಾಯ್ತಾ ಇದ್ದೀನಿ, ನನ್ನ ಜೊತೆ ಬತ್ತೀಯೇನೆ ಅಂತ. ಅವ್ರು ಏನು ಹೇಳ್ತಾರೆ, ನೀನು ಸತ್ತ ತಕ್ಷಣ ನಾನು ಇನ್ನೊಂದು ಜೊತೆ ಹೋಗ್ತೀನಿ ಬಿಡು ಅಂತ ಹೇಳ್ತಾರೆ. ಓಕೆ, 3ನೇ ಹೆಂಡ್ತಿ ಕೇಳ್ತೀನಿ, ನೀನಾದರೂ ಬರ್ತೀಯ, ಮಶಾಣದ ತನಕ ಬರ್ತೀನಿ, ಮಶಾಣದ ತನಕ ಬಂದಮೇಲೆ ನಾನು ಹಂಗೆ ಹೊಟ್ಟೋಗ್ತೀನಿ ಬಿಡು ಅಂತ. 2ನೇ ಹೆಂಡ್ತಿ ಕೇಳ್ತಾರೆ, ಸುಡೋ ತನಕ ಇರ್ತೀನಿ, ಸುಟ್ಟಾದ್ಮೇಲೆ ನಾನು ಸಹ ಹೊಟ್ಟೋದು. ಮೊದಲನೇ ಹೆಂಡ್ತಿ ಕೇಳ್ತೀನಿ, ಇಲ್ಲ ನಾನು ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆಲ್ಲ ಬರ್ತೀನಿ ಅಂತ. ಇವ್ರಿಗೆ ಯಾರು 4 ಜನ ಹೆಂಡ್ತಿದ್ದೀರು? 4ನೇ ಹೆಂಡ್ತಿ ಯಾರು? ನಾವು ಸತ್ತ ತಕ್ಷಣ ಇನ್ನೊಬ್ರು ಫಲ ಆಗುತ್ತೆ. ಯಾರು? ನಾವು ಸಂಪಾದನೆ ಮಾಡಿರೋ ಆಸ್ತಿ, ಯಾರ್ಯಾರಿಗೆ ನಾಮಿನೇಷನ್ ಬರ್ತಿದ್ದೀರೋ ಅವ್ರಿಗೆಲ್ಲರಿಗೂ ಏನಾಗುತ್ತೆ, ಹೊಟ್ಟೋಗ್ಬಿಡುತ್ತೆ. ಹೌದಾ ಇಲ್ಲ? ಸತ್ಯ ಹೇಳ್ತಾ ಇದ್ದೀನಿ, ಸುಳ್ಳಂತ ಹೇಳ್ತಾ ಇಲ್ಲ ತಾನೆ. ಓಕೆ, ನೆಕ್ಸ್ಟ್ ಬಂದು ಯಾರು? 3ನೇ ಹೆಂಡ್ತಿ ಯಾರು? ನಮ್ಮ ಬಂಧು ಮಿತ್ರರು. ಎಲ್ಲಿ ತನಕ ಬರ್ತಾರೆ? ಸ್ಮಶಾನದ ತನಕ ಬರ್ತಾರೆ. ಇನ್ನು ಬಂದು 2ನೇ ಹೆಂಡ್ತಿ ಯಾರು? ನಮ್ಮ ದೇಹ ಸುಡೋ ತನಕ ಇರುತ್ತೆ, ಸುಟ್ಟಾದ್ಮೇಲೆ ಅದನ್ನು ಸಹ ಹೊಟ್ಟೋಗುತ್ತೆ. 1ನೇ ಹೆಂಡ್ತಿ ಯಾರು? ಪರಮಾತ್ಮ ಒಳಗಡೆನೇ ಇದ್ದಾನೆ, ನನ್ನ ಜೊತೆ ಎಲ್ಲಿ ನರಕಕ್ಕೆ ಹೋದರೂ ಸಹ ಜೊತೆಲೇ ಇರ್ತಾನೆ. ಅವನ್ನ ಪ್ರೀತಿಸ್ಬೇಕೋ ಬೇಡವಾ? ಪ್ರೀತಿಸ್ಬೇಕು ಅಂದರೆ ಏನು ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾಪ ನಿಮ್ಮ ಊರಲ್ಲೆಲ್ಲ ಚೆನ್ನಾಗಿ ಹೇಳಲ್ಲ, ಜೋರಾಗಿ ಹೇಳ್ಬೇಕಿಲ್ಲ. ನನಗೆ ಹಿಂಗೆಲ್ಲ ಕೇಳಿದ್ರೆ ಆ್ಯಕ್ಚುಲಿ ನಾನು ಯಾವ ಥರ ಮಾಡೋದು, ಬಸ್ಸಲ್ಲೂ ಬಿಡೋದಿಲ್ಲ ಎಲ್ಲರೂ. ನನಗೆ ಬಂದು ವೈಕುಂಠ ತನಕ ಕೇಳಿಸ್ಬೇಕು. ಎಷ್ಟು ಎಲ್ಲಿಗೆ ಹೋಗ್ಬೇಕು ಈ ಶಬ್ದ? ವಿಜಯನಗರದಲ್ಲಿ ಎಲ್ಲ ಇಷ್ಟು ಭಕ್ತರಿದ್ದಾರೆ ಅಂತ ಭಗವಂತನೇ ಇಲ್ಲಿಗೆ ಬರಬೇಕು. ನೀವು ಒಂದು ದೇವಸ್ಥಾನ ಕಟ್ಟಿ ಇನ್ನೂ ಜಾಸ್ತಿ ಜನ ಭಕ್ತರು ಇಲ್ಲಿ ಮಾಡಬೇಕು. ಹೌದಲ್ಲ? ಓಕೆ, ಈಗ ವೈಕುಂಠಕ್ಕೆ ಹೋಗಿ ತಲುಪಬೇಕು. ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ಈಗ ಒಂದು ಸ್ವಲ್ಪ ಭಗವಂತನ ಕೇಳಿಸ್ತಾ ಸ್ಮೈಲ್ ಮಾಡ್ತಾ ಇದ್ದಾರೆ, ಕೇಳಿಸಿದೆ. ಓಕೆ, ಹೀಗೆ ರಘುನಾಥ್ ದಾಸ್ ಗೋಸ್ವಾಮಿಯವರು ಅವ್ರ ತಂದೆಯವರು ಏನು ಮಾಡ್ತಾರೆ, ಅವರು ಟ್ಯಾಕ್ಸ್ನ ಬಂದು ಕಡಿಮೆ ಕೊಟ್ಬಿಟ್ಟಿರ್ತಾರೆ. 1.2 ಬಿಲಿಯನ್, ಆ್ಯಕ್ಚುಲಿ 1.5 ಕೊಡಬೇಕಾಯಿತು, 1.2 ಕೊಟ್ಟಿರ್ತಾರೆ ಚಿನ್ನದ ನಾಣ್ಯಗಳನ್ನ. ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಆ ಮುಸ್ಲಿಮ್ಸ್ದರೆ ಒಬ್ಬ ಅಸಿಸ್ಟೆಂಟ್ನ ಕಳಿಸ್ತಾರೆ, ಹೋಗಿ ಅವ್ರನ್ನ ಕೇಳ್ಕೊಂಬನ್ನಿ ಅಂತ. ಅವ್ರೇನು ಮಾಡ್ತಾರೆ, ತುಂಬ ಕೋಪದಿಂದ ಬಂದು ಮನೆ ಹೊಡಿತಾರೆ. ಆವತ್ತೊಂದು ದಿನ ರಘುನಾಥ್ ದಾಸ ಮಾತ್ರ ಇರ್ತದೆ. ಅವ್ರು ಬಂದು ಅವರೆಲ್ಲ ಬನ್ನಿ ದಯವಿಟ್ಟು ಕುತ್ಕೊಳ್ಳಿ ಚಾಚಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಚಾಚಾ ಅಂದ್ರೆ ಏನು ಹಿಂದಿಲಿ? ಚಿಕ್ಕಪ್ಪ ಅಂತ. ಬನ್ನಿ ಅಂತ, ದಯವಿಟ್ಟು ಬನ್ನಿ. ಸೊ ಎಲ್ಲಿ ನಿಮ್ಮ ತಂದೆ, ಎಲ್ಲಿ ಅವರು? ಇನ್ನೂ ಟ್ಯಾಕ್ಸು ಕಟ್ಟಿದ್ದಾರೆ, ಬರೀ 3/4 ಭಾಗ ಕೊಟ್ಟಿದ್ದಾರೆ, ಇನ್ನೂ 1/4 ಭಾಗ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತ ಜೋರು ಮಾಡ್ತಾರೆ. ಆಗ ಮಗು ಹೇಳುತ್ತೆ, ರಘುನಾಥ್ ದಾಸ ಹೇಳ್ತಾನೆ, ಸೊ ಇದನ್ನು ಮಾತಾಡೋದ್ರ ಮೂಲಕ ಸಹ ಬಗೆಹರಿಸ್ಬೋದಲ್ಲ, ನಾನು ಸಹ ನಿಮ್ಮ ಮಗ ಥರ ಅಲ್ವಾ? ಆ್ಯಕ್ಚುಲಿ ಬಂದು ಕುರಾನ್ನಲ್ಲಿ ಏನು ಬರ್ತಿದೆ ಅಂದರೆ, ಯಾರು ಇನ್ನೊಬ್ರಿಗೆ ಕರುಣೆ ತೋರಿಸ್ತಾರೆ ಅವ್ರು ಕಂಡ್ರೆ ಅಲ್ಲಾ ಬಂದು ತುಂಬ ಇಷ್ಟಪಡ್ತಾನೆ ಅಂತ. ಆ ಮಾತು ಹೇಳಿದ ತಕ್ಷಣ ಅವ್ರ ಹೃದಯ ಕರ್ಗೋಗ್ಬಿಡುತ್ತೆ. ನಾವು ಇನ್ನೊಬ್ರಿಗೆ ಕರುಣೆ ತೋರಿಸ್ಬೇಕಲ್ಲ. ಊಟ ಕೊಟ್ಟರೆ ಮೂತ್ರದ ಮೂಲಕ ಹೊರಟೋಗ್ಬಿಡುತ್ತೆ. ಜ್ಞಾನ ಕೊಡಬೇಕು, ಹೇಗೆ ಬದುಕಬೇಕು ಅಂತ ಏನು ಕೊಡಬೇಕು? ಜ್ಞಾನ ಕೊಡಬೇಕು. ಯಾವಾಗ ನಾವು ಇನ್ನೊಬ್ರಿಗೆ ಹೇಗೆ ಬದುಕಬೇಕು, ಯಾಕೆ ಜಪ ಮಾಡಬೇಕು, ಯಾಕೆ ಭಗವಂತನ ಸೇವೆ ಮಾಡಬೇಕು ಅಂತ ಯಾವಾಗ ಜ್ಞಾನ ಕೊಡ್ತೀವಿ, ಅವರು ಸಹ ಶುದ್ಧ ಭಕ್ತಿಗೆ ಬರ್ತಾರೆ. ಇದನ್ನು ಮಾಡಬೇಕು. ಆಗ ಅವ್ರು ಹೇಳಿದ ತಕ್ಷಣ ಬಂದು ಕರ್ಗೋಗ್ಬಿಡುತ್ತೆ. ಆಗ ರಘುನಾಥನ ಆಲಂಗಿಸ್ಬಿಟ್ಟು ಏನು ಮಾಡಿದರು ಅವ್ರಿಗೆ, ಸೊ ಅವರು ಹೊರಟೋಗ್ತಾರೆ. ತಕ್ಷಣ ಅವ್ರ ತಂದೆ ಏನು ಮಾಡ್ತಾರೆ, ವಿಷಯನ ಕೇಳಿಬಿಟ್ಟು ಮಿಕ್ಕಿದ ಹಣನ ಭಯ ಮಾಡ್ತಾರೆ.
ನೋಡಿ ಬೇರೆಯವರಾಗಿದ್ರೆ ಏನಾಗ್ತಿತ್ತು, ಅವತ್ತೊಂದು ದಿವಸ ಯುದ್ಧನೇ ಆಗಬೇಕಾಗಿತ್ತಲ್ಲಿ. ಆದರೆ ರಘುನಾಥ ದಾಸ ಒಬ್ಬ ಭಕ್ತ ಅಂದರೆ ಹೇಗಿರ್ತಾನೆ ಅನ್ನೋದನ್ನು ಏನು ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಇದು ಬಂದು ರಘುನಾಥ. ನೋಡಿ, ಭಕ್ತರಾದರೆ ಎಲ್ಲ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರುತ್ತೆ. ತಾಳ್ಮೆ ಅನ್ನೋದು ಮುಖ್ಯ ಅಲ್ಲ, ಅದು ಬರಬೇಕು ಬೇಡ. ಓಕೆ, ನಾವು ಮನೆಗಳಲ್ಲಿ ಯಾಕೆ ಇವತ್ತು ಇಷ್ಟು ಬೇಗ, ಇನ್ನೂ ಯಾಕೆ ನಂಗೆ ತಿಂಡಿ ಕೊಟ್ಟಿಲ್ಲ ಅಂತ ಜೋರು ಮಾಡ್ತೀವಿ ಅಲ್ಲ. ನಾವೇನಿದ್ರು ಪ್ರೀತಿ ಕೊಡಬೇಕು ಅಂತ ಪ್ರೀತಿ ವಹಿಸ್ಬಾರ್ದು. ನಾವು ಯಾವಾಗ ಪ್ರೀತಿ ಬಯಸ್ತೀವಿ ಏನಾಗುತ್ತೆ, ನೋವು ಅನ್ಭವಿಸು. ಸಂಸಾರದಲ್ಲಿ ಇರೋದು ಪ್ರಾಬ್ಲಮೇ ಇಲ್ಲ. ಅವರೇ ಮಾತಾಡ್ಸಿಲ್ಲ, ಅವರೇ ಮಾತಾಡ್ಸಿಬಿಡು, ನಾವೇನು ಕಮ್ಮಿನಾ, ಸಂಪಾದನೆ ಮಾಡಿ ಇಟ್ಟಿಲ್ವಾ ನಾವು ಅಂತ ಹೇಳ್ತೀವಿ. ಆದರೆ ಹೀಗೆ ಸಂಸಾರದಲ್ಲಿ ನಾವು ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು, ಅವ್ರು ಮಾತಾಡ್ಸಿಲ್ಲ ಅಂದ್ರೇನು, ನಾವು ಮಾತಾಡ್ಸಿದ್ರೆ ಪ್ರೀತಿ ಬೆಳೆಯುತ್ತೆ ಅಲ್ವಾ. ಹಂಗೆ ನಾವು ಸಹ ಹೇಗಿರಬೇಕು ಸಂಸಾರದಲ್ಲಿ. ಪ್ರೀತಿ ಕೊಟ್ಟಾಗ ಏನಾಗುತ್ತೆ, ನಮಗೂ ಸಹ ಪ್ರೀತಿ ಸಿಗುತ್ತೆ. ಹೀಗೆ ನಾವು ಯಾರನ್ನ ಪ್ರೀತಿಸ್ತಾ ಇದ್ದೀವಿ, ಜಗತ್ತಿಗೆ ಒಡೆಯನಾದಂಥ ತಂದೆನೇ ನಾವು ಪ್ರೀತಿಸ್ತಾ ಇದ್ದೀವಿ, ಹೌದಲ್ಲ. ಅವ್ರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ, ಅವ್ರನ್ನೂ ಸಹ ದ್ವೇಷಿಸಂಗಿಲ್ಲ ಅಲ್ವಾ. ಅದರಿಂದ ನಾವೇನು ಮಾಡಬೇಕು, ಎಲ್ಲರನ್ನೂ ಸಹ ಪ್ರೀತಿಸ್ಬೇಕು. ಓಕೆ, ಅವರು ಅವತ್ತೊಂದು ದಿನ ನಮಗೆ ಬೈದಿದ್ದಾರೆ, ಇದು ಏನೋ ತೊಂದರೆ ಆಗಿದೆ. ಓಕೆ, ನಾವು ಹಿಂದೆ ಎಲ್ಲೋ ನಮ್ಮ ಕರ್ಮ ಆ ರೀತಿ ಕರ್ಮ ಮಾಡಿದ್ದೀವಿ, ಇವತ್ತು ಆ ರೀತಿ ನಮಗೆ ಏನಾಗಿದೆ, ದುಃಖ ಆಗಿದೆ ಅಂತ ಏನು ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅದನ್ನು ಸರಿ ಮಾಡ್ಕೋಬೇಕು ಅಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ, ದುಃಖನ ಅನುಭವಿಸ್ಬೇಕಾಗತ್ತೆ. ಓಕೆ, ಮುಂದಿನ ಸ್ಟೋರಿನ ಬಂದು ನಮ್ಮ ಸ್ನೇಹಿತರಾದ ನಮ್ಮ ನಾರಾಯಣ ಪದ್ಮನಾಭ ಪ್ರಭುಗಳು ಬಂದು ಮುಂದಿನ ಕಥೆನ ಬಂದು ವಿವರಿಸ್ತಾರೆ. ಈಗ ಬಂದು ಎಲ್ಲರಿಗೂ ಸಹ ಜಪಮಣಿ ಕೊಟ್ಟಿದ್ದಾರೆ ಇಲ್ಲ, ಇನ್ನೂ ಕೊಟ್ಟಿಲ್ಲ. ಓಕೆ 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 ಜಪಾನ ಬಂದು ಇನ್ನೊಂದು ಸತಿ ಮಾಡಿಸ್ತಾರೆ, ಯಾಕಂದರೆ ಈಗ ಟೈಮ್ ಆಗಿದೆ. ಓಕೆ, ಈಗ ಆರತಿ ಆಗುತ್ತೆ. ಭಗವಂತನ ಸೇವೆ, ಭಗವಂತನ ನಾಮಸ್ಮರಣೆ. ಓಕೆ, ಇದೊಂದು ಲಾಸ್ಟ್ ಕತೆ ಹೇಳ್ಬಿಡ್ತೀನಿ. ಓಕೆ, ಹೇಳ್ಬಿಟ್ಟು ಎಂಡ್ ಮಾಡಿಬಿಡ್ತೀನಿ. ಭಗವಂತನ ಸೇವೆ, ಭಗವಂತನ ನಾಮಸ್ಮರಣೆ ಏನಕ್ಕೋಸ್ಕರ ನಾವು ಮಾಡಬೇಕು. ಈ ಕಲಿಯುಗ ಬಂದು ಕಲೆಯ ದಿವಸ ನಿಧನ್ ರಾಜನಸ್ತಿ ಕಮಾಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪ್ರವೃತ್ತಿ. ಕಲಿಯುಗ ಬಂದು ದೋಷಗಳ ನಿಧಿ. ಏನೋ ದೋಷಗಳ ನಿಧಿ. ಎಲ್ಲರೂ ಸಹ ದೋಷ ಹುಡುಕ್ಬೋದು, ಆದರೆ ಒಂದು ಒಳ್ಳೆ ಗುಣ ಇದೆ, ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪ್ರವಂಜತ್. ಓಕೆ, ಈ ಧರ್ಮರಾಯನ ಬಂದು ಪಾಂಡವರನ್ನು ಬಂದು ಕಲಿ ಬಂದು 5 ಪ್ರಶ್ನೆಗಳನ್ನ ಕೇಳ್ತಾರೆ. 5 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಏನಂದರೆ, ಬೇಲಿ ಎದ್ದು ಒಲೆ ಮೇಯ್ತು ಅಂತ. ಏನು ಪ್ರಶ್ನೆ? ಒಲೆ ಮೇಯ್ತು ಅಂತ. ಇದೆಲ್ಲ ಹೇಳಿದ್ದಾರೆ ಪ್ರಭುಗಳು, ಕಥೆಗಳನ್ನ ಹೇಳಿಲ್ಲ ಅಲ್ಲ, ಹೇಳಿದರೆ ಹೇಳ್ಬೇಕು, ರಿಪೀಟ್ ಮಾಡೋದು ಬೇಡ. ಓಕೆ, ಇನ್ನೊಂದು ಕತೆ ಬೇಕಾದ್ರೆ ಹೇಳ್ತೀನಿ. ಓಕೆ, ಎರಡನೇ ಪ್ರಶ್ನೆ ಏನಂದರೆ, ಹಸು ತನ್ನ ಕರುನ ತಾನೇ ನುಂಗ್ಬಿಡ್ತು ಅಂತ. ಹಸು ತನ್ನ ಕರುನ ತಾನೇ ನುಂಗ್ಬಿಡ್ತು. ಮೂರನೇ ಪ್ರಶ್ನೆ ಏನಂದರೆ, ಒಂದು ಕೊಡದಿಂದ 5 ಕೊಡಗಳು ತುಂಬ್ತಾ ಇದೆ, ರಿಟರ್ನ್ ಹಾಕಿದರೆ ದೊಡ್ಡ ಕೊಡಗಳ ಅರ್ಧ ಮಾತ್ರ ತುಂಬ್ತಾ ಇದೆ. ಇದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ ಏನಂದರೆ, ಸೂಜಿ ಒಳಗಡೆ ಆನೆನೇ ನುಗ್ಗೋಗುತ್ತೆ, ಬಾಲ ಮಾತ್ರ ಸಿಗಾಕೊಳ್ಳುತ್ತೆ. 5ನೇ ಪ್ರಶ್ನೆ ಏನೋ, ಒಂದು ದೊಡ್ಡ ಬಂಡೆ ಉರುಳಿ ಬರ್ತಾ ಇದೆ, ಆದರೆ ಒಂದು ಚಿಕ್ಕ ಕಲ್ಲ ಅದನ್ನು ತಡ ಹಾಕ್ಬಿಡುತ್ತೆ, ಅಲ್ಲೇ ಸ್ಟಾಪ್ ಆ ಬಂಡೆ. 5 ಪ್ರಶ್ನೆ. ಇದನ್ನು ಬಂದು ಪಾಂಡವರೆಲ್ಲ ಸೇರ್ತಾರೆ. ಕಲಿ ಬಂದು ಇದು ಪ್ರಶ್ನೆ, ಕಲಿಯುಗ ಹೇಗಿರುತ್ತೆ ಅಂತ ಈ ಪ್ರಶ್ನೆ ಕೇಳಿದೆ. ಮೊದಲನೇ ಪ್ರಶ್ನೆ ಏನೋ, ಬೇಲಿ ಎದ್ದು ಒಲೆ ಮೇಯ್ತು. ಏನು ಅರ್ಥ ಆಯಿತು ಭಕ್ತರಿಗೆ? ಈ ರೋಡ್ಗೆ ಏನು ಹಾಕ್ಬೇಕಾಗತ್ತೆ, ಟಾರ್ ಹಾಕ್ಬೇಕಾಗತ್ತೆ, ಮೊನ್ ರೋಡ್ ಹಾಕಿ ಹೋಗ್ಬಿಟ್ಟಿರ್ತಾರೆ. ಮಾಡಿದ್ದೀವಲ್ಲ ರೋಡ ಅಂತ ಹೇಳ್ತಾರೆ. ಓಕೆ, ಪೊಲೀಸ್ ಹಿಡಿದ್ರು, 100 ರೂಪಾಯಿ ಕೊಡ್ತೀಯ, 500 ರೂಪಾಯಿ ಕೊಡ್ತೀಯಪ್ಪ, ಯೋಚನೆ ಮಾಡು, ಏನು ಮಾಡ್ತೀವಿ ಅವಾಗ? 100 ರೂಪಾಯಿ ಕೊಟ್ಟು ಏನು ಮಾಡ್ತೀವಿ? ಓಕೆ, 500 ರೂಪಾಯಿ ಕೊಟ್ಟರೆ ಬಿಲ್ ಕೊಡ್ತಾರೆ, 100 ರೂಪಾಯಿ ಕೊಟ್ಟರೆ ಏನಕ್ಕೂ ಜೋಬಲ್ ಹಾಕತ್ತಾರೆ ಅಂತ ಏನು ಮಾಡ್ತಾರೆ? ಬೇಲಿದ್ದು ಏನು ಮಾಡ್ತಾಯಿದೆ? ಒಲೆ ಮೇಯ್ತೆ. ಎರಡನೇ ಪ್ರಶ್ನೆ ಏನು? ಹಸು ತನ್ನ ಕರುನ ನುಂಗ್ಬಿಡ್ತು. ಓಕೆ, ಈ ಕಲಿಯುಗದಲ್ಲಿ ನಮಗೆಲ್ಲ ಒಂದೊಂದೇ ಮಕ್ಕಳು, ಎಷ್ಟು ಪ್ರೀತಿ ಮಾಡ್ತೀವಿ. ಓಕೆ, ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಮಾಗಡಿ ರೋಡಲ್ಲಿ ಒಬ್ಬ ಮಗುಗೆ ಬಂದು 5 ಲಕ್ಷ ಬೈಕ್ ಕೊಡಿಸಿದ್ರು. ಜೋರಾಗಿ ಹೋದ, ಗುದ್ದ ಎಂದು ಸೋತೋದ. ಓಕೆ, ಸೊ ಆ ಮಗುಗೆ ಅದು ಕೊಡ್ಸೋದೇನು, ಅವನ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪನೂ ಕಟ್ಸಿದ್ದಾರೆ, ಒಂದು ಅನಾಥಾಶ್ರಮನೂ ಕಟ್ಸಿದ್ದಾರೆ. ಓಕೆ, ಅವನ ಹೆಸರು ನೆನಪಿಗೋಸ್ಕರ. ಅದು ಗೊತ್ತಿರಬೇಕು. ಅದು ರೀಸೆಂಟ್ ಒಂದು 10 years ಬ್ಯಾಕ್ ಈ ಘಟನೆ ನಡೀತು. ಓಕೆ, ಫಿಲಮಲ್ಲೂ ಸಹ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗೂ ಇದ್ದ ಹುಡುಗ ನೋಡೋದಕ್ಕೆ. ಓಕೆ, ಸೊ ಹೀಗೆ ಅದು ಓವರ್ ಪ್ರೀತಿ. ಓಕೆ, ಮತ್ತು ಈ ಕಲಿಯುಗದಲ್ಲಿ ಏನೋ ತಾಯಿಂದಿರು ಮಕ್ಕಳು ಬೇಡ ಅಂತ ಏನು ಮಾಡ್ತಾರೆ, ಅಪಶನ್ಸ್ ಮಾಡ್ಕೊಳ್ತಾರೆ. ಓಕೆ, ಸೊ ನನ್ನ ಜೀವನದಲ್ಲೂ ಸಹ ನಮ್ಮ ಗೊತ್ತಿರೋರು ಒಳ್ಳೆ ಕೆಲಸಕ್ಕೆ ಸೇರಿಬಿಟ್ಟು ಅಂದ್ಬಿಟ್ಟು ಏನು ಮಾಡಿದ್ರು, 4 ಸತಿ ಅಪಶನ್, 5ನೇ ಸತಿಗೆ ಮಗುನೇ ಆಗಲಿಲ್ಲ ಅವ್ರು. ಇವತ್ತೂ ಸಹ ಅವ್ರಿಗೆ ಮಗು ಇಲ್ಲ. ಇದು ಕಲಿಯುಗದಲ್ಲಿರುವಂಥ ದೋಷ. ನೆಕ್ಸ್ಟ್ ಏನು? 3ನೇ ಪ್ರಶ್ನೆ ಏನು? ಇಲ್ಲ 5 ಕೊಡದಿಂದ ಎಲ್ಲ ಕೊಡಗಳು ಸಿಗುತ್ತೆ. ಸೊ ಇನ್ನೊಂದು ವಾಪಸ್ ಹಾಕಿದ ಅರ್ಧ ಮಾತ್ರ ತುಂಬುತ್ತೆ.
ಅಲ್ಲ ಪ್ರಭು, ಅವನಿಗೆ ಅಷ್ಟೊಂದು ಹೆಲ್ಪ್ ಮಾಡಿದೆ, ಸ್ವಲ್ಪ ಕೃತಜ್ಞತೆ ಅನ್ನೋದು ಬೇಡವಾ ಪ್ರಭು? ನಮ್ಮನ್ನು ಮಾತಾಡ್ಸೋದೇ ಬಿಟ್ಬಿಟ್ರಿ ಪ್ರಭು ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಏನು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಪ್ರೀತಿ ಅರ್ಧನೇ ಸಿಗೋದು. ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತ ಏನೋ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಭಕ್ತಿನೂ ಅಷ್ಟೇ, ಭಗವಂತನ ಸೇವೆ ಮಾಡಬೇಕು. ಇಲ್ಲಿಗೆ ಹೋದೆ, ಭಗವಂತ ಇರೋದನ್ನು ಕಿತ್ಕೊಂಡೇ ಬಿಟ್ಟ ಅಲ್ವಾ? ಭಗವಂತನ ಸೇವೆ ಮಾಡಬೇಕು. ಯಾವ ರೀತಿ ಭಕ್ತರು ಮಾಡಬೇಕು? ಭಗವಂತನ ಹತ್ರದಿಂದನೂ ಏನನ್ನೂ ಅಪೇಕ್ಷಿಸಬಾರ್ದು. ಓಕೆ, ಅವ್ನು ಸೇವೆ ಮಾಡು. ಆಗ ಭಗವಂತ ನನ್ನ ಭಕ್ತ ಇಷ್ಟೊಂದು ಸೇವೆ ಮಾಡ್ತಾ ಇದ್ದಾನೆ ಅಂತ ಏನು ಮಾಡ್ತಾನೆ? ಇನ್ನೂ ಜಾಸ್ತಿ ಕೊಡ್ತಾನೆ. ಓದೆ ಪ್ರಭು, ಆದರೂ ಸಹ ನನಗೆ ಯಾಕೋ ಅಲ್ಲಿಗೆ ಹೋದೆ ಲಾಭನೇ ಆಯ್ತಲ್ಲ ಬಿಡಿ ನಮಗೆ ಏನೋ ನಾವು ಲಾಭ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಲಾಭ? ವೈಕುಂಠಕ್ಕೆ ಹೋಗೋದಕ್ಕೆ ಏನು ಮಾಡ್ತಾ ಇದ್ದೀವಿ? ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ರೂ ಜಪ ಮಾಡಬೇಕು. ಇಲ್ಲೇ ಏನು ಮಾಡ್ತಾ ಇದ್ದೀವಿ? ನಿಮ್ಮನ್ನೆಲ್ಲ ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನು? ಸೂಜಿಲಿ ಆನೆಯನ್ನು ನುಗ್ಗೋಯ್ತು, ಬಾಲ ಮಾತ್ರ ಸಿಗಾಕೊಳ್ತು. ದೊಡ್ಡ ದೊಡ್ಡ ಹಗರಣಗಳು ಯಾವುದು ಸಿಗಾಕೊಂಡೇ ಇಲ್ಲ, ಅವರು ಆರಾಮಾಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಪಿಕ್ ಪ್ಯಾಕೆಟ್ ಹೊಡೆದಿರೋರಿಗೆ ರಪ್ಪ 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 ಅಂತ ಹೊಡಿತಾ ಇರ್ತಾರೆ. ನನಗೂ ಒಂದು ಸತಿ ಪೊಲೀಸ್ಗೂ ಜಗಳ ಆಯಿತು. ಆಮೇಲೆ ಇಬ್ಬರು ಫ್ರೆಂಡ್ ಆಗಿಬಿಟ್ಟು ವಾರಕ್ಕೊಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗುವೆ ನಾನು, ಯಾಕಂದರೆ ಅವ್ರ ಭಕ್ತಿ ಕರ್ಕೊಬರ್ಬೇಕಾಗಿತ್ತು. ಓಕೆ, ಪೊಲೀಸ್ ಸ್ಟೇಷನಲ್ಲಿ ಇರೋರಿಗೆಲ್ಲ ಭಗವದ್ಗೀತೆ ಕೊಟ್ಬಿಟ್ಟು ದುಡ್ಡು ಮಾತ್ರ ಅವನ ಹತ್ರ ಕಳಿಸ್ಕೊಂಡೆ. ಓಕೆ, ಹೀಗೆ ಸೊ ಭಗವಂತ ಬಂದು ಅದರಿಂದ ನಾವು ಸಹ ಏನು ಮಾಡಬೇಕು? ಮತ್ತು ಏನು ಈ ರೀತಿ 4 ದೋಷಗಳು, ಇಷ್ಟೆಲ್ಲ ದೋಷಗಳಿದ್ರೂ ಸಹ ಒಂದು ಒಳ್ಳೆ ಗುಣದೆ, ಕೀರ್ತನಾದೇವ ಕೃಷ್ಣ ಸಹ ಮುಕ್ತ ಸಂಘ ಪ್ರವೃತ್ತ. ಆ ದೊಡ್ಡ ಬಂಡೆನ ಒಂದು ಚಿಕ್ಕ ಬಂಡೆ ತಡೆಯುತ್ತೆ. ಓಕೆ, ನಮಗೇನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಗಿರುತ್ತೆ, ಏನಾಗುತ್ತೆ? ಚಿಕ್ಕ ಸ್ವಲ್ಪ ಕಾಲೇನೋ ತರ್ಚ್ಕೊಡುತ್ತೆ. ಅದರಿಂದ ಭಕ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ? ಭಗವಂತ ಆಗುವಂಥ ಪರಿಣಾಮ ಬಂದು ಕಮ್ಮಿ ಮಾಡ್ತಾನೆ. ಅದರಿಂದ ಭಕ್ತಿ ಮಾಡೋದ ಬೇಡ? ಮಾಡಬೇಕು. ಈ ಕಲಿಯುಗದಲ್ಲಿ ಮಾಡಬೇಕು ಅಂದರೆ ಒಂದೇ ಮಾರ್ಗ ಏನೋ? ಭಗವಂತನ ನಾಮಸ್ಮರಣೆ ಮಾಡಬೇಕಷ್ಟೇ. ಅದಕ್ಕೋಸ್ಕರ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಷ್ಟೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ.